ಅಮ್ಮ ಅಮ್ಮ ಅಪ್ಪ ಅಪ್ಪ ಹೊಟ್ಟೆ ತುಂಬಾ ಹಸಿತೈತೆ ಅಪ್ಪ. ಏನಮ್ಮ ಅಪ್ಪನ ಯೋಚನೆನಲ್ಲೇ ಇದೆಯಾ? ಅಪ್ಪ ಬಂದಿರ್ತಾರೆ ಕಂದ. ನೋಡು, ನಿನ್ಗೆ ಹಸುವಾಗ್ತಿದ್ಯಲ್ಲ, ನಿನಗೇನೇನ್ ಬೇಕೋ ಎಲ್ಲನೂ ಕೂಡ ಅಪ್ಪ ತಂದ್ಕೊಡ್ತಾರೆ. ಅಯ್ಯೋ ಅಮ್ಮ, ಅಪ್ಪ ಬಂದ್ರು. ಅಯ್ಯೋ, ಏನಿದು? ಅಪ್ಪ, ನಂಗೆ ತಿನ್ನೋದಕ್ಕೆ ಏನ್ ತಂದಿದ್ಯಪ್ಪ? ಏನ್ರಿ ಈಗ ಬಂದ್ರ? ನೋಡ್ರಿ, ಮಗು 3 ದಿವಸದಿಂದ ಊಟ ಏನು ಮಾಡಿಲ್ಲ ರೀ. ತುಂಬಾ ಹೊಟ್ಟೆ ಹಸು ಅಂತ ಒತ್ತಾಡ್ತಿದ್ದಾಳೆ. ನಾನು ಅಷ್ಟೇ ರೀ, ಊಟ ಮಾಡ್ದೆ 3 ದಿವಸ ಆಯ್ತು. ನೀವೇನಾದ್ರೂ ತಿನ್ನೋದಕ್ಕೆ ತರ್ತೀರಾ ಅಂತ ನಿಮ್ ದಾರಿನೇ ಕಾಯ್ತಾ ಇದೆ. ಏನ್ರಿ, ಏನಾದ್ರೂ ತಂದಿದ್ದೀರಾ? ತಿನ್ನಕ್ಕೆ ಏನಾದ್ರೂ ತಂದಿದ್ರೆ ಕೊಟ್ರಿ. ಹೊಟ್ಟೆ ಹಸು ಆಗ್ತಿದೆ. ಏನ್ ಕಷ್ಟ ಕೊಟ್ಬಿಟ್ಟಿಯಪ್ಪ ನನಗೆ. ಯಾಕ್ರಿ? ಎಲ್ಲ ನೋಡಿದ್ರು ಕೆಲ್ಸ ಖಾಲಿ ಇಲ್ಲ ಅಂತಾರೆ ಕಡೆ. ನಾನ್ ತಾನೇ ಏನ್ ಮಾಡ್ಲಿ ಜಯ, ಇದು ಒಂದ್ ಜನ್ಮ ಜಯ. ಕೈ ಹಿಡಿದ ಹೆಂಡತಿಗೂ ಜನ್ಮ ನೀಡಿದ ಮಗನಿಗೂ ಒಂದು ತುತ್ತು ಅನ್ನ ಹಾಕ್ತಾರ. ನಾನು ಈ ಭೂಮಿಗೆ ಭಾರವಾಗಿ ಯಾಕೆ ಬರ್ಕಿರ್ಬೇಕು ಜಯ, ಯಾಕೆ ಬರ್ಕಿರ್ಬೇಕು? ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ನೀವ್ ಯಾಕೆ ತಾಳ್ಮೆ ಕಳ್ಕೊತೀರಾ? ನೋಡಿ, ಒಂದಲ್ಲ ಒಂದ್ ದಿವ್ಸ ಒಳ್ಳೇದಾಗೆ ಆಗುತ್ತೆ. ಏನಾದ್ರೂ ಮಾಡಿದ್ರಾಯ್ತು, ಅದಕ್ಕೆ ನೀವ್ ಯಾಕ್ರಿ ಅಳ್ತೀರಾ? ಜಯ, ಬೇರೆ ಏನ್ ಮಾಡ್ಲಿ? ನನ್ನ ಮಗಳಿನ ಹಸುವಿನ ಸಂಖ್ಯೆ ನೋಡ್ಲಾರ್ದೆ ನನ್ನ ರಕ್ತನ ಮಾರಿ ದುಡ್ತಾ ಇದ್ದ ಕಡೆ. ಆ ದೇವ್ರು ಅದಕ್ಕೂ ಕಲ್ಲಾಕ್ಬಿಟ್ಟ ಜಯ, ಅದಕ್ಕೂ ಕಲ್ಲಾಕ್ಬಿಟ್ಟ. ಯಾರೋ 4 ಜನ ರೌಡಿಗಳು ಬಂದು ನನ್ನನ್ನ ಹೊಡೆದು ದುಡ್ಡ ಕಿತ್ಕೊಂಡು ಹೊಡೋದ್ರು ಜಯ, ಕಿತ್ಕೊಂಡು ಹೊಟ್ಟೋದ್ರು. ಅಮ್ಮ, ಅಪ್ಪನ ಮೈಯಲ್ಲಿ ರಕ್ತ ಬರುತ್ತಿದೆ ಅಮ್ಮ. ಯಾಕ್ರಿ? ಏನ್ರಿ, ಯಾಕ್ರಿ ನೀವು ರಕ್ತ ಕೊಡಕ್ ಹೋದ್ರಿ? ಅಲ್ಲ ರೀ, ನಮ್ ಜೀವನದಲ್ಲಿ ನಮ್ಗೆ ಅಂತ ಹೇಳಿರೋರೇ ನೀವೊಬ್ರು. ನಮಗ್ ತಿನ್ನೋದಕ್ಕೆ ಏನಾದ್ರೂ ಬೇಕು ಅಂದ್ರೆ ಅದರ ಸ್ತಂಭನೆ ನೀವ್ ಯಾಕ್ರಿ ರಕ್ತ ಕೊಡಕ್ ಹೋದ್ರಿ? ಹಂಗೆ ಏನಾದ್ರೂ ಬೇಕು ತಿಂದಿದ್ರೆ ನನ್ ರಕ್ತ ಕೇಳಿದ್ರೆ ನಾನೇ ಕೊಡ್ತಿದ್ದೆ ಅಲ್ವಾ? ಜಯ, ಇದು ನಮ್ಮ ಭಾರತ ದೇಶ, ಬುದ್ಧ ಬಸವರ ಆಡಿದ ನಾಡು. ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನನಗೆ ಕೈ ಹಿಡಿದ ಹೆಂಡತಿಗೂ ಜನ್ಮ ನೀಡಿದ ಮಗಳಿಗೂ ಒಂದು ತುತ್ತು ಅನ್ನವಿಲ್ಲದೆ ಆಗಲು ಹಾಳುವಂತೈತೆ ನನ್ನ ಪಾಡು. ಜಯ, ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ಯೋ ಏನು, ನೀನು ನನ್ನ ಕೈ ಹಿಡಿದು ಪಡಬಾರ್ದು ಕಷ್ಟನೇ ಪಡ್ತಾ ಇದೀಯ. ಜಯ ಜಯ, ನಿನಗಿಂತ ಕಷ್ಟವನ್ನ ನನ್ನ ಕಣ್ಣಲ್ಲಿ ನೋಡಕ್ ಆಯ್ತಲ್ಲ ಜಯ. ಜಯ, ನನಗೊಂದ್ ಕೆಲಸ ಅಂತ ಸಿಗೋ ತನಕ ಮಗಳನ್ನ ತವ್ರ ಬರೆಗಾರು ಸಾಧ್ಯ ಇಲ್ಲ. ಏನ್ರಿ, ತನ್ನ ಕಷ್ಟಕ್ಕಾಗ್ತಿರೋ ಹೆಂಡತಿ ಯಾಕ್ರಿ ಬೇಕು? ತಾವು ಮಾತ್ರ ಈ ಕಷ್ಟದಲ್ಲಿ ಊಟ ಮಾಡೋದಕ್ಕೂ, ಅನ್ನ ಇಲ್ದೆ ಮಲಗೋದಕ್ಕೂ ಹಾಸಿಗೆ ಇಲ್ದೆ ಈ ರೀತಿ ಇರ್ಬೇಕಾದ್ರೆ ನಾನ್ ಮಾತ್ರ ನನ್ನ ತವ್ರ ಮನೆಗೆ ಹೋಗಿ ಹೇಗ್ರಿ ಇರ್ಲಿ? ನಾನ್ ಮಾತ್ರ ಸುಖದ ಸುಪ್ಪತ್ಕೆದಲ್ಲಿ ಬೆಳಿಬೇಕು ಅಂತೀರಾ, ಇರ್ಬೇಕು ಅಂತೀರಾ? ನಾನ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತೀರಾ? ನಾನ್ ಮಾತ್ರ ಹಾಸಿಗೆ ಮೇಲೆ ಮಲಗ್ಬೇಕು ಅಂತೀರಾ? ಇಲ್ಲ ರೀ, ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನಾನು ಎಷ್ಟೇ ಕಷ್ಟ ಆದ್ರೂ ನಿಮ್ ಜೊತೆನೆ ಇರ್ತೀನಿ. ದಯವಿಟ್ಟು ಹೋಗಂತ ಮಾತ್ರ ಹೇಳ್ಬೇಡಿ ಅಂದ್ರೆ. ನಿನ್ನ ಹೆಂಡತಿಯಾಗಿ ಪಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಕಡೆ. ಜಯ, ನಾವು ಚೆನ್ನಾಗಿದ್ದಾಗ ನಂಟ್ರಿಸ್ರು, ನಾವು ಕೆಟ್ಟಾಗ ಯಾರು ಇಲ್ಲ ಜಯ, ಯಾರು ಇಲ್ಲ. ನಮ್ಮ ಗ್ರಾಚಾರ ಕೆಟ್ಟಿರುವಾಗ ಚಿನ್ನ ಮುಟ್ಟೋದು ಮಣ್ಣಾಗುತ್ತೆ ಜಯ, ಮಣ್ಣಾಗುತ್ತೆ. ಯಾಕ್ರಿ ಯೋಚನೆ ಮಾಡ್ತೀರಾ? ಇವತ್ತು ನಮ್ ಜೀವನದಲ್ಲಿ
ಕತ್ಲು ಆವರಿಸಿರ್ಬೋದು, ಆದ್ರೆ ಮುಂದೆ ಅದೇ ರೀತಿ ಇರಲ್ಲ ರೀ ನಮ್ ಜೀವನ. ಒಂದಲ್ಲ ಒಂದು ದಿವ್ಸ ಆ ದೇವ್ರು ಕಣ್ಣು ಬಿಟ್ಟಾಗ ನಮಗೆ ನಿಜವಾಗ್ಲೂ ಬೆಳಕು ಬಂದೇ ಬರುತ್ತೆ ರೀ ನಮ್ ಜೀವನದಲ್ಲಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನೀವೇನು ತಲೆ ಕೆಡ್ಸ್ಕೊಬೇಡಿ. ದೇವ್ರು ಎಲ್ಲಿದ್ದಾನೆ ಅಜಯಮ್ಮ? ನಿನ್ ದೇವ್ರು ಶ್ರೀಮಂತರ ಮನೆಯಲ್ಲಿ ಕಾವಲು ಕಾಯ್ಕೊಂಡಿದ್ದಾನೆ ದೇವರು. ನಮ್ಮ ದೇವ್ರ ಪಾಲಿಗೆ ಹೆಸರು ಮಾತ್ರ ಜಯ, ಹೆಸರು ಮಾತ್ರ ದೇವರು. ಜಯ, ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ಧೈರ್ಯವಾಗಿ ಎದುರಿಸೋಣ. ಜಯ, ನನಗೆ ಯಾಕೋ ತಲೆ ಸುತ್ತಾ ಇದೆ. ರಕ್ತ ಕೊಟ್ಟು ಬಂದಾಗಿಂದ ನನಗೆ ಒಂಥರ ಆಗ್ತಾ ಇದೆ ಕಡೆ. ಜಯ ಜಯ ಜಯ, ಏನಾಯ್ತ್ರಿ? ಅಪ್ಪ ಇಲ್ಲಿ ಏನಾಯ್ತು? ಅಪ್ಪನ್ಗೆ ಎಲ್ಲಮ್ಮ ಅಪ್ಪ ಏನ್ರಿ? ಎದ್ದೇಳ್ರಿ, ಯಾಕ್ರಿ? ಎದ್ದೇಳ್ರಿ, ಮಾತಾಡಿ ಅಯ್ಯೋ, ನಾನೇನ್ ಮಾಡ್ಲಿ? ಒಂದೇ ಒಂದ್ಸಲ ಕಣ್ಬಿಡಿ ಅಂದ್ರೆ ಮಾತಾಡಿ. ಏನಾಯ್ತು ನಿಮ್ಗೆ? ಅಮ್ಮ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾ. ಅಯ್ಯೋ ಕಂದ, ಬಿಡಿಗಾಸು ನನ್ನ ಕೈಯಲ್ಲಿ ಇಲ್ದಿರ್ಬೇಕಾದ್ರೆ ನಾನು ಹೇಗಂದ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿ? ನಾನೇನ್ ಮಾಡ್ಲಿ? ಅಪ್ಪನ ಜೊತೆಲಿ ನೀರು, ನಾನು ಹೆಂಗಾದ್ರೂ ಮಾಡಿ ಹಣ ದುಡ್ಕ ಬರ್ತೀನಿ. ಕಂದ, ಏನ್ ಮಾತಾಡ್ತಿದ್ಯಾ? ನೀನ್ ಇನ್ನೂ ಚಿಕ್ಕ ಕೂಸು ಕಂದ, ನೀನ್ ಹಾಗೆಲ್ಲ ಹೋಗ್ಬಾರ್ದು. ನಿನ್ ಕೈಲಿ ಅದೆಲ್ಲ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ಬರ್ತೀನಿ. ಬೇಡ ಕಂದ, ದಯವಿಟ್ಟು ನನ್ ಮಾತು ಕೇಳು. ನಿನ್ ಕೈನಲ್ಲಿ ಸಾಧ್ಯವಿಲ್ಲ. ಬೇಡ ಮಗಳೇ, ನನ್ ಮಾತು ಕೇಳು ಮಗಳೇ. ಅಯ್ಯೋ, ಎಲ್ಲಿದ್ಯಾ ಕಂದ? ಹೋಗ್ಬೇಡ, ದಯವಿಟ್ಟು ನನ್ ಮಾತು ಕೇಳು. ಅಯ್ಯೋ, ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಒಲವಿನ ಮೊಗ್ಗು ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ. ನೀತಿ ನ್ಯಾಯವೇ ಕಾಣದಾಗಿದೆ ನಿನ್ನ ಕಥೆಯಲ್ಲಿ. ತಾಳನೂರಲಿ ನೀ ಕುಣಿಸಿರುವೆ ಒಂದರ ಕಥೆಯ ನೀ ಬರೆ. ಜಗದೀಶ್ ಕಡೆಯಿಂದ ಲೆಟರ್ ಬಂದಿದ್ಯಾ? ಇರ್ಲಿ ಇರ್ಲಿ, ಫಸ್ಟ್ ಡಾಕ್ಟರ್ಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳ್ಬೇಕು. ಹಲೋ ಡಾಕ್ಟರ್, ನಾನು ರಾಜಶ್ರೀ ಮಾತಾಡ್ತಿರೋದು. ಸ್ವಲ್ಪ ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬನ್ನಿ. ನನ್ನ ಪ್ರೀತಿಯ ಅಪ್ಪನಿಗೆ ನಿಮ್ಮ ಮಗ ಮಾಡುವ ನಮಸ್ಕಾರಗಳು. ಅಂದು ನಮ್ಮ ಮನೇಲಿ ಆದ ಕುರುಕ್ಷೇತ್ರದಿಂದ ನಾನು ನಿಮ್ಮನ್ನ ಬಿಟ್ಟು ದೂರ ಬಂದ್ಬಿಟ್ಟೆ. ಈಗ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನೀಗ ಪತ್ರ ಬರೆದಿರೋ ಕಾರಣ ಏನಪ್ಪಾ ಅಂದ್ರೆ, ನಮ್ಗೆ 8 ವರ್ಷದ ಒಂದು ಹೆಣ್ಮಗು ಆಗಿದೆ. ಅವಳ ಹೆಸರು ರಾಣಿ ಅಂತ. ನೋಡಿ, ನೀವು ದೂರ ಇದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮ ಮೊಮ್ಮಗಳಿಗೆ ಅಲ್ಲಿಂದನೇ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಮಗ ಜಗದೀಶ. ಓ, ನಾರು ಬಂಜೆ, ನಿನಗೇನು ಮಕ್ಕಳಾಗಿಲ್ಲ? ನಮಗ್ ನೋಡು, 8 ವರ್ಷದ ಹೆಣ್ಮಗು ಇದೆ ಅಂತ ನನ್ಗೆ ಅವಮಾನ ಮಾಡೋದಕ್ಕೋಸ್ಕರ ಲೆಟರ್ ಬರ್ದಿದ್ಯಾ?
ನೋಡ್ತಾ ಇರು ಜಗದೀಶ, ಈ ಲೆಟ್ರಿಂದನೇ ನಿನ್ನ ಬೋರ್ಡು ಮಣ್ಣು ಪಾಲಾಗುತ್ತೆ ಅನ್ನೋದು. ಹಲೋ ರಾಜಶ್ರೀ, ಏನಿದು ಶಾಂತಿಯ ಪ್ರತಿರೂಪ, ಸ್ವರ್ಗಲೋಕದ ಅಪ್ಸರೆ. ಈ ನನ್ನ ರಾಜಶ್ರೀಯ ಮುಖ ಇಷ್ಟೊಂದು ಕೋಪದಿಂದ ಕೂಡಿದೆಯಲ್ಲ, ಇದಕ್ಕೆ ಕಾರಣ ಇದೆ ಡಾಕ್ಟರ್. ಆ ಜಗದೀಶನ ಪತ್ರ ನನಗೆ ತುಂಬಾ ಅವಮಾನ ಮಾಡಿದೆ. ವಾಟ್? ನಿನ್ನ ತಂಗಿ ಜಗದೀಶ್ ಇನ್ನೂ ಬದುಕಿದಾರ? ಇಟ್ ಇಸ್ ಎ ರಿಯಲಿ ಶಾಕಿಂಗ್. ಹೌದು, ಜಗದೀಶ್ ಅವನ ಹೆಂಡತಿ ಇನ್ನೂ ಬದುಕಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಹೌದಾ? ಹಾಗಾದ್ರೆ ಈಗ ಏನ್ ಮಾಡೋದು ರಾಜಶ್ರೀ? ನೋಡಿ, ನಾನೀಗ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಆದ್ರೆ ಈ ಕೆಲ್ಸನ ತುಂಬಾ ಜಾಗರೂಕತೆಯಿಂದ ಮಾಡ್ಬೇಕು, ಸರಿನಾ? ರಾಜಶ್ರೀ, ಇವನು ಡಾಕ್ಟರ್ ಉದಯ್. ಮನುಷ್ಯರಿಗೆ ಪ್ರಾಣ ಕೊಡಲು ಬಲ್ಲ, ಅದೇ ಮನುಷ್ಯರ ಪ್ರಾಣ ತೆಗೆಯಲು ಬಲ್ಲ. ಈ ನನ್ನ ರಾಣಿಯ ಸಂಬಂಧಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ನೋಡಿ, ಇದೇ ಜಗದೀಶನ್ ಮಗಳ ಫೋಟೋ. ನೀವು ಹೇಗಾದ್ರೂ ಮಾಡಿ ನಾಳೆನೆ ಬೆಂಗಳೂರಿಗೆ ಹೋಗಿ ಅವನ ಮಗಳ ಕತೆನ ಮುಗಿಸ್ಬಿಡಿ. ನೀ ಮುಟ್ಟಿದರೆ ಸಾಕು, ಮೈ ಸೋಕಿದರೆ ಸಾಕು, ಏರುದ ಮತ್ತು ದಿನ್ ಎಂದಾಗ ಬಯಸುವೆ ಸಿಹಿ ಮುತ್ತು. ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು, ಜುಮ್ ಜುಮ್ ಎನಿಸಿ ನುಡಿಯುವುದು ಮನಸ್ಸು, ಬಂದಿತು ಆಪತ್ತು. ದಿನ 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 ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ. ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ. ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು, ಜುಮ್ ಜುಮ್ ಎನಿಸಿ ನುಡಿಯುವುದು ಮನಸ್ಸು, ಬಂದಿತು ಆಪತ್ತು. ನೀ ಮುಟ್ಟಿದರೆ ಸಾಕು, ಮೈ ಸೋಕಿದರೆ ಸಾಕು, ಏರುತ್ತ ಮತ್ತು ದಿನ್ ಎಂದಾಗ ಬಯಸುವೆ ಸಿಹಿ ಮುತ್ತು. ದಿನ 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 ದಿನ
ಕೆಂಪಾದ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ. ನಿನ್ನ ಬಿಸಿಯ ಆಲಿಸಲೆಂದೇ ಆತುರ ತುಂಬುತ್ತಿದೆ. ಕೆಂಪಾದ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ. ನಿನ್ನ ಬಿಸಿಯ ಆಲಿಸಲೆಂದೇ ಆತುರ ತುಂಬುತ್ತಿದೆ. ನಿನ್ನ ಮಾತು ಈ ಸಂಜೆಯಲ್ಲೇ ಸ್ವರ್ಗ ತೋರುತ್ತಿದೆ. ನೀ ಮುಟ್ಟಿದರೆ ಸಾಕು, ಮೈ ಸೋಕಿದರೆ ಸಾಕು, ಏರುತ್ತ ಮತ್ತು ದಿಂಗೆಂದಾಗ ಬಯಸುವೆ ಸಿಹಿ ಮುತ್ತು. ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು, ಜುಮ್ ಜುಮ್ ಎನಿಸಿ ನುಡಿಯುವುದು ಮನಸ್ಸು ಬಂದಿತು ಆಪತ್ತು. ದೇವ್ರಿ, ಈ ರಾಮಲಿಂಗಪ್ಪನ ಪರಿಸ್ಥಿತಿಯನ್ನು ನೋಡಿ ಕೂತಲ್ಲ ನಗ್ತಾ ಇದೆಯಲ್ಲಪ್ಪ. ನಗಪ್ಪ, ನಗು. ನಾನು ಮಾಡಿದ ಕರ್ಮವು ನನ್ನನ್ನು ಬೆಂಬಿಡದೆ ಕಾಡುತ್ತಿರುವಾಗ ನಾನು ಏನ್ ಮಾಡಕ್ ಸಾಧ್ಯನೇನಪ್ಪ? ನೀ ತಾನೇ ಏನ್ ಮಾಡಕ್ ಸಾಧ್ಯ? ದೇವ್ರೇ, ಏನು ತಪ್ಪು ಮಾಡಲ್ಲ ನನ್ನ ಮಗ ಸೊಸೆಯನ್ನು ಅಧಿಕಾರ ಅಂತಸ್ತಿನ ಮದದಿಂದ ಮನೆಯಿಂದ ಹೊರಹಾಕಿದ. ಆದರೆ ನಾನು ಸಾಕಿದ ಮಗ ನನ್ನನ್ನು ಮನೆಯಿಂದ ಹೊರಹಾಕ್ಬಿಟ್ಟಪ್ಪ. ನನ್ನನ್ನು ಮನೆಯಿಂದ ಹೊರಹಾಕ್ಬಿಟ್ಟಪ್ಪ. ಹಿಂದಿನ ಕಾಲದಲ್ಲಿ ತಂದೆ ಮಾಡಿದ ತಪ್ಪಿಗೆ ಮಕ್ಕಳು ಶಿಕ್ಷೆ ಅನುಭವಿಸ್ತಿದ್ರಂತೆ. ಆದರೆ ಇದು ಕಲಿಯುಗದ ಕೊಲೆಗಾಲವಪ್ಪ. ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸ್ಬೇಕಪ್ಪ. ನಾವೇ ಶಿಕ್ಷೆ ಅನುಭವಿಸ್ಬೇಕು. ಮಗನೇ ಜಗದೀಶ, ಈ ನಿನ್ನ ಕೆಟ್ಟ ದರಿದ್ರ ತಂದೆಯನ್ನು ದೂರದಿಂದಲೇ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ರುದ್ರೇಶ, ಲೋ ರುದ್ರೇಶ, ನಾನು ಸತ್ತಾಗ ತಲೆ ಬೋಳಿಸಿ ಪಿಂಡ ಪ್ರದಾನ ಮಾಡಿ ಅಂತ ನಿನ್ನನ್ನು ಮುದ್ದು ಮುದ್ದಾಗಿ ಬೆಳೆಸಿದ್ದಲ್ಲೋ, ಅದಕ್ಕೆ ನೀನು ಕೊಟ್ಟ ಬಹುಮಾನ ನನ್ನನ್ನು ಮನೆಯಿಂದ ಹೊರಹಾಕಿದ್ದು. ಬೇಸ್ ಮಗನೇ, ಬೇಸ್. ಈ ತರ ಇರಬೇಕು ಪ್ರತಿಯೊಬ್ಬ ತಂದೆಗೂ ನಿನ್ನಂತ ಮಕ್ಕಳು ಕಣು. ಮುತ್ತು ಕೊಡೋ ಹೆಣ್ಣು ಪಕ್ಕಕ್ಕೆ ಬಂದಾಗ ಜನ್ಮ ಕೊಟ್ಟ ತಂದೆಯನ್ನೇ ಹೊರತಳ್ಳಿ ಹೆಂಡತಿಗೆ ತಕ್ಕ ಗಂಡ ಅನ್ಸ್ಕೊಂಡ್ಬಿಟ್ಟೇನು? ಹೆಂಡತಿಗೆ ತಕ್ಕ ಗಂಡ ಅನ್ಸ್ಕೊಂಡ್ಬಿಟ್ಟೇನು? ಮಗನೇ, ನಿನ್ನನ್ನು ಸಾಕುವ ಬದಲು 2 ತೆಂಗಿನ ಮರಗಳಾದ್ರೂ ಬೆಳೆಸಿದ್ರೆ ಸಾಯುವ ಕಡೆಗಾಲದಲ್ಲಿ ಎಳ್ಳಿರಾರು ಸಿಗ್ತಾ ಇತ್ತು, ಎಳ್ಳಿರಾರು ಸಿಗ್ತಾ ಇತ್ತು. ಮಗನೇ, ನಿನ್ನಂತ ಮಕ್ಕಳನ್ನು ಸಾಕಿದ್ದಕ್ಕೆ
ಬರೀ ಕಣ್ಣೀರೇ ಸಿಗ್ತಾ ಇದೆಯೋ? ಬರೀ ಕಣ್ಣೀರೇ ಸಿಗ್ತಾ ಇದೆಯೋ? ಅಯ್ಯೋ ದೇವ್ರೇ, ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ ನಾನು? ತಿನ್ನಲು ಅನ್ನವಿಲ್ಲ, ಒದೆಯಲು ಬಟ್ಟೆ ಇಲ್ಲ, ನಿಲ್ಲಲು ನೆಲೆ ಇಲ್ಲಪ್ಪ, ನೆಲೆ ಇಲ್ಲ. ಏನ್ ಮಾಡ್ಲಪ್ಪ ನಾನು? ಏನ್ ಮಾಡ್ಲಿ? ಎಲ್ಲ ಕಾಯೋ ಯಾವೇ ನೀನು ಎಲ್ಲಿ ಕೊಂಡಿದ್ದಿ ನಮ್ಮನ್ನೆಲ್ಲ ಭೂಮಿಯಾಗಿಟ್ಟು ಏನು ಮಾಡ್ತಿದ್ದಿ ನೀವೇನು ಮಾಡ್ತಿದ್ದಿ ಎಲ್ಲ ಕಾಯೋ ಯಾವೇ ಸುಂದರ ಸಾಕಿದ್ರೆ ಎಳನೀರ್ ಕೊಡ್ತದೆ ಪ್ರೀತಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ ಬರೀ ಕಣ್ಣೀರ್ ಸಿಗ್ತದೆ ಸುಂದರ ಸಾಕಿದ್ರೆ ಎಳನೀರ್ ಕೊಡ್ತದೆ ಪ್ರೀತಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ ಅಪ್ಪ ಅಪ್ಪ ಬದುಕಿರ ತನಕ ಕಾದು ಅಂತಾರೆ ಅಪ್ಪ ಅಪ್ಪ ಬದುಕಿರ ತನಕ ಕೀಳ ಕಾಣ್ತಾರೆ ಸತ್ಯಾಗೆ ಶ್ರಾದ್ದ ಮಾಡಿ ಕೂಡುವಾಗ್ತಾರೆ ಅವರೆಲ್ಲ ಕಾಗೆ ಮಾಡಿ ಕೂಡಾಗ್ತಾರೆ ಯಾವ್ರೇ ಎಲ್ಲ ಕಾಯೋ ಯಾವ್ರೇ ನೀನು ಎಲ್ಲಿ ತಂದಿದ್ದಿ ಡಬ್ಬಲ್ಲೆಲ್ಲ ಭೂಮಿಯಾಗ್ಬಿಟ್ಟು ಏನು ಮಾಡ್ತಿದ್ದಿ ನೀವೇನು ಮಾಡ್ತಿದ್ದಿ ಎಲ್ಲ ಕಾಯೋ ಯಾವ್ರೇ ದೀಕ್ಷಿಕಾ ಹೀಗವ ಯಾರಪ್ಪ ನೀನು? ಏನಿದು? ಯಾರಾದರ ನಿನಗೇನೆಯ ಭಿಕ್ಷೆ ಹಾಕಿದ್ದೀನಿ, ಹೊರಟಾಗೋ. ಭಿಕ್ಷೆ? ಈ ರಾಮಲಿಂಗಪ್ಪನಿಗೆ ಭಿಕ್ಷೆ? ಸಾವಿರಾರು ಜನಗಳಿಗೆ ಕೈ ಎತ್ತಿ ದಾನ ಮಾಡಿದ ಈ ರಾಮಲಿಂಗಪ್ಪ ಇವತ್ತು ಬೀದಿ ಬೀದಿಯಲ್ಲಿ ಅಲೆದು ತಿರುಪೆ ತಿನ್ನುವ ಭಿಕ್ಷಕ. ಅಯ್ಯೋ ನಾನೇನು ನೀನು ನೋಡ್ತಾ ಇದ್ರೆ ನಿನ್ನೆಷ್ಟು ನೀನೇ ಮಾತಾಡ್ಕೊಂಡು ಎಗ್ತಾ ಇದೆಯಲ್ಲಪ್ಪ, ನಿನ್ಗೇನಿದ್ಯಾ? ಹೌದಪ್ಪ, ಹೌದು. ನಾನು ಹುಚ್ಚ, ಎತ್ತ ಮಗನಲ್ಲೇ ನಂಬಿ ಬೀದಿ ಪಾಲಾದ ಹುಚ್ಚ. ಮನೆಗೆ ಬಂದ ಸೊಸೆಗೆ ಅಧಿಕಾರ ಕೊಟ್ಟ ಆದರ್ಶ ಹುಚ್ಚ ಕಣಪ್ಪ ಈ ರಾಮಲಿಂಗಪ್ಪ. ನಿನ್ನ ನೋಡ್ತಾ ಇದ್ರೆ ಹುಚ್ಚಿನ ತರ ಕಾಣಿಸಲ್ಲ. ಯಾರಪ್ಪ ನೀನು ಹುಚ್ಚಿನ ತರ ನೆಗಿತಾ ಇದೀಯಲ್ಲ? ಅಯ್ಯೋ ಸ್ವಾಮಿ, ನನ್ನ ದುರಂತ ಕಥೆಯನ್ನು ಕೇಳಿ ನೀವ್ಯಾಕೆ ನಿಮ್ಮ ಮನಸ್ಸನ್ನ ನೋಯಿಸ್ಕೊಳ್ತಾ ಇದ್ದೀರಾ? ನನ್ನ ಮೇಲೆ ಕರುಣೆ ಇದ್ರೆ ಒಂದು ಕೆಲಸ ಕೊಡ್ಸಿ ಸ್ವಾಮಿ, ಒಂದು ಕೆಲಸ ಕೊಡ್ಸಿ. ಆಗ ದುಡಿದು ತಿಂದು ಈ ದೇಹವ ದಂಡಿಸ್ಕೊಳ್ತೀನಿ ಸಾವುಕಾರ್ರೆ, ದಂಡಿಸ್ಕೊಳ್ತೀನಿ. ಏನಪ್ಪ ಈ ವಯಸ್ಸಿನಲ್ಲಿ ನೀನು ದುಡಿದು ತಿಂತೀಯೇನಪ್ಪ? ನಿನ್ ಕೈಲಿ ಆಯ್ತದೇನಪ್ಪ? ಹೌದು ಸ್ವಾಮಿ, ಹೌದು. ಈ ದೇಹಕ್ಕೆ ವಯಸ್ಸಾಗಿರುವಷ್ಟು ಈ ಮನಸ್ಸಿಗೆ, ಈ ಸ್ವಾಭಿಮಾನಕ್ಕೆ ವಯಸ್ಸಾಗಿಲ್ಲ ಸಾವುಕಾರ್ರೆ, ವಯಸ್ಸಾಗಿಲ್ಲ.
ದಯಮಾಡಿ ನನ್ಗೆ ಕೆಲ್ಸ ಕೊಡ್ಸಿ ಸಾವುಕಾರ್ರೆ, ಕೆಲ್ಸ ಕೊಡ್ಸಿ. ನೋಡಪ್ಪ, ನಾನು ಈ ಊರಿನ ನಗರಸಭೆ ಅಧ್ಯಕ್ಷರು. ಆದ್ರೆ ಒಂದು ಕೆಲಸ ಖಾಲಿ ಇದೆ. ಆದ್ರೆ ಆ ಕೆಲಸನ ನಿನಗೆ ಕೊಡೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹಾಗನ್ಬೇಡಿ ಸಾವುಕಾರ್ರೆ, ಹಾಗನ್ಬೇಡಿ. ನೀವು ಕೊಟ್ಟ ಕೆಲಸವನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ ಸಾವುಕಾರ್ರೆ, ಮಾಡೇ ಮಾಡ್ತೀನಿ. ಆ ಕೆಲಸ ಯಾವುದು ಅಂದ್ರೆ ಮಶಾಣ ಕಾಯೋದು. ಮಶಾಣ ಮಸಾಣ ಮಸಾಣದ ಕಾವಲುಗಾರ ಈ ರಾಮಲಿಂಗಪ್ಪ. ಎಣ ಕಾಯುವ, ಎಣ ಸುಡುವ ಸ್ಮಶಾನವಾಸಿ ಈ ರಾಮಲಿಂಗಪ್ಪ, ಈ ರಾಮಲಿಂಗಪ್ಪ. ಅದಕ್ಕೆ ಅಪ್ಪ ನಾನು ಹೇಳೋದು, ಈ ಕೆಲಸ ನಿನ್ನಲ್ಲಿ ಆಗೋದಿಲ್ಲ ಅಂತ. ಇಲ್ಲ ಸೌಕರ್ಯ, ಇಲ್ಲ ಸೌಕರ್ಯ, ಇಲ್ಲ. ನೀವು ಕೊಟ್ಟ ಕೆಲಸವನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ ಸೌಕರ್ಯ, ಮಾಡೇ ಮಾಡ್ತೀನಿ. ಆ ಕೆಲಸವನ್ನು ಯಾವುದು ಅಂತ ಕೇಳಿ ಸೌಕರ್ಯ. ನೋಡಪ್ಪ, ಎಲ್ಲಿ ಬರ್ಬೇಕು ಅಂತ ಹೇಳಿ ಸೌಕರ್ಯ, ಹೇಳಿ. ನೋಡಪ್ಪ, ಮಶಾಣಕ್ಕೆ ಬರಬೇಕು. ಅಲ್ಲಿ ಬರುವ ಹೆಣಕ್ಕೆ 50 ರೂಪಾಯಿ ನೆಲ ತೆರಿಗೆ ತಗೋಬೇಕು. ಒಂದು ಸೇರ್ ಎಕ್ಕಿ 10 ರೂಪಾಯಿನ ತಗೋಬೇಕು. 50 ರೂಪಾಯಿನ ನೆಲ ತೆರಿಗೆನ ನಮ್ಮ ನಗರಸಭೆಗೆ 50 ರೂಪಾಯಿನ ಕಟ್ಟಬೇಕು. ಒಂದು ಸೇರ್ ಎಕ್ಕಿ 10 ರೂಪಾಯಿನ ನೀನ್ ಇಟ್ಕೋಬೇಕು. ಈ ಕೆಲಸ ನಿನ್ಗೆ ಒಪ್ಪಿಯೇನಪ್ಪ? ಆಗಲಿ ಸೌಕರ್ಯ, ನಾನು ಬರ್ತೀನಿ ಒಪ್ಪಿಗೆ ಸೌಕರ್ಯ. ಹಾಗಾದ್ರೆ ಬನ್ನಿ ಹೋಗೋಣ. ನಾ ಎಲ್ಲಿಗೆ ಬರ್ಬೇಕು ಸೌಕರ್ಯ? ಬನ್ನಿ ಮಶಾಣಕ್ಕೆ ಹೋಗ್ಬೇಕು. ಬರ್ತೀನಿ ಸೌಕರ್ಯ, ಹಿಡೀರಿ ಸೌಕರ್ಯ. ಚಿನ್ನದ ಚೂರಿ ಚಂದವ ತೋರಿ, ಚಿನ್ನದ ಚೂರಿ ಚಂದವ ತೋರಿ, ಬೆಳ್ಳಲ್ಲೇ ತೋರಿಸಲ್ಲ, ಬೆಳ್ಳಲ್ಲೇ ತೋರಿಸಲ್ಲೋ, ಬೆದ್ದಾರ ಇರಿಸಲ್ಲೋ, ಬೆದ್ದಾರ ಇರಿಸಲ್ಲೋ. ನೀನೇ ಸಾಕಿದಾಗಿರಿ ಹಕ್ಕಾಗಿ ಕೊಟ್ಟಿದ್ದಲ್ಲ, ಹಕ್ಕಾಗಿ ಕೊಟ್ಟಿದ್ದಲ್ಲ, ಹಕ್ಕಾಗಿ ಕೊಟ್ಟಿದ್ದಲ್ಲ, ಹಕ್ಕಾಗಿ ಕೊಟ್ಟಿದ್ದಲ್ಲ. ಕೃಷ್ಣ ಅಂತೂ ನನ್ನ ಜೀವನದಲ್ಲಿ ಏರುಪೇರುಗಳ ಜೂಜಾಟವೇ ನಡೆದೈತು. ಆಗಲೇ ನನ್ನ ವಿಧಿ ದೀಕನದಲ್ಲಿ ಸ್ಮಶಾನ ಕಾಯುವ ಕಾವಲುಗಾರನಾಗಬೇಕೆಂದು ಬರೆದಿದ್ರೆ ಅದನ್ನು ಅಳಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ನೋಡೇ ಬಿಡ್ತೀನಿ. ಈ ನರಜಂತುವಿನ ಕಾದಂಬರಿಯ ಕೊನೆಪುಟದ ಅಂತ್ಯ ಹೇಗಿರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಕೃಷ್ಣ, ಏ ಶ್ರೀಕೃಷ್ಣ, ನನ್ನ ಹಿರಿಯ ಮಗ ಹಿರಿಯ ಸೊಸೆಯ ಮಾತನ್ನು ನಂಬಿ ನಾನು ನನ್ನದು ಅನ್ನೋ ದುರಹಂಕಾರದಿಂದ ದೇವರಂತ ಕಿರಿಯ ಮಗ ಕಿರಿಯ ಸೊಸೆಯನ್ನು ಮನೆಯಿಂದ ಹೊರ ತಳ್ಳಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷಣೆ ಕೊಟ್ಬಿಟ್ಟೆನಪ್ಪ. ನನಗೆ ಸರಿಯಾದ ಶಿಕ್ಷಣೆ ಕೊಟ್ಬಿಟ್ಟೆನಪ್ಪ. ಇವತ್ತಿಗೆ ನನ್ನ ನಾರಾತ್ಮ, ನನ್ನ ದುರಹಂಕಾರ ಎಲ್ಲ ಮಣ್ಪಾಲಾಗೋಯ್ತಪ್ಪ, ಮಣ್ಪಾಲಾಗೋಯ್ತು.
ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಹೇ ಶ್ರೀಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆ ನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಪೊಳ್ಳು ತಿಳಿದೆನು ಇಂದು ನಾನು ಮಿಥ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಹೇ ಶ್ರೀಕೃಷ್ಣ ಅಪ್ಪ ಅಮ್ಮ ಅಪ್ಪ ಅಮ್ಮ ಯಾರ ನನ್ನ ತಾಯಿಗೆ ಕಣ್ ಕಾಣುವುದಿಲ್ಲ, ನಮ್ಮ ತಂದೆಗೆ ಹುಷಾರಿಲ್ಲ, ನಾವು ಯಾರು ಇಲ್ಲದ ಪರದೇಶಿಗಳು, ಯಾರಾದ್ರೂ ದಾನ ಮಾಡಿ.
ಅಲ್ಲಾಗವ ಅಲ್ಲ 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 ಅಲ್ಲಿ ಹೋದ ಇದು ಈಗಲ್ಲ ಇದು ಮಾತು ಸುರೇಶ್ ನೋಡದ ಊರುಗಳಿಲ್ಲ ಕೇಳದ ಜನಗಳಿಲ್ಲ ಯಾವ ಊರಲ್ಲಿ ಹುಡ್ಕೋದ್ರು ಯಾರನ್ನ ಕೇಳಿದ್ರು ನನ್ನ ತಂಗಿಯ ಸುಳಿವೆ ಸಿಗ್ತಾ ಇಲ್ಲ ನನ್ನ ತಂಗಿ ಒಂದ್ ವೇಳೆ ಸತ್ತಿದಳು ಬದುಕಿದಳು ಒಂದು ಅರ್ಥನೇ ಆಗ್ತಾ ಇಲ್ಲ ಕಣ ಮಹೇಶ್ ನಿರಾಸನ ಬಿಡ ಕಣ ತಾಳಿದವನು ಬಾಳಿಯಾದ್ನು ನಿನ್ನ ತಂಗಿ ಹಾಗೂ ನನ್ನ ಸ್ನೇಹಿತ ಸಿಕ್ಕೇ ಸಿಗ್ತಾರೆ ಅಂತ ನಂಬಿಕೆ ನನಗಿದೆ ಕಣ ಅವನು ಎಲ್ಲೇ ಇದ್ರು ಸಿಗ್ತಾರೆ ಕಣ ಆ ನಂಬಿಕೆ ನನಗಿದೆ ಕಣ ನಿನ್ನ ಮಾತು ನಿಜ ಆದ್ರೆ ನನ್ನಂತ ಪುಣ್ಯವಂತ ಬೇರೆ ಇಲ್ಲ ಕಣ ಬೇರೆ ಇಲ್ಲ ಜಯಶ್ರೀ ಎಲ್ಲಿದೆಯಮ್ಮ ಎಷ್ಟೊಂದು ಕಷ್ಟ ಪಡ್ತಾ ಇದೆಯಮ್ಮ ಅಯ್ಯೋ ದೇವರೇ ನನ್ನ ತಂಗಿ ಬೇಗ ಸಿಗುವ ಹಾಗೆ ಆಶೀರ್ವಾದ ಮಾಡಪ್ಪ ನನ್ನ ತಂಗಿ ನನ್ನ ಸಿಗ್ಲಿ ಕಣಪ್ಪ ನನ್ನ ಸಿಗ್ಲಿ ಮಹೇಶ್ ನೀನ್ ಈಗ ಅಳ್ತಾ ಕುಂತ್ಕಂದ್ರೆ ನೀನ್ ತಂಗಿ ಸಿಗ್ತಾಳೇನೋ ಬಾ ಹೋಗೋಣ ಹುಡ್ಕೋಣ ಏನಾದ್ರೂ ದಾನ ಮಾಡಿ ಸರ್. ಯಾರಮ್ಮ ನೀನು? ಸರ್ ನಾವು ಯಾರು ಇಲ್ಲದ ತಬ್ಬಲಿ ಸರ್. ನಮ್ಮ ತಂದೆಗೆ ಹುಷಾರಿಲ್ಲ, ನಮ್ಮ ತಾಯಿಗೆ ಕಣ್ ಕಾಣುವುದಿಲ್ಲ ಸರ್. ನಾವು ಊಟ ಮಾಡಿ ಮೂರು ದಿವಸ ಆಯ್ತು ಸರ್. ಏನಾದ್ರೂ ಭಿಕ್ಷೆ ಕೊಡಿ ಸರ್. ಹೇ ಭಾರತಾಂಬೆ, ಹೊಟ್ಟೆ ಪಾಡಿಗಾಗಿ ಹೋರಾಡುತ್ತಿರುವ ಈ ಪುಟ್ಟ ಕಂದ, ಈ ಪುಟ್ಟ ಕಂದ ತಂದೆ ತಾಯಿ ಮೇಲೆ ಎಷ್ಟೊಂದು ಮಮತೆ ಪ್ರೀತಿ. ನಿಜಕ್ಕೂ ಈ ಕಂದನನ್ನು ಪಡೆದ ತಂದೆ ತಾಯಿಗಳೇ ಧನ್ಯರು. ಮಗು ತಗೊಳಮ್ಮ, ಈ ಹಣನ ಅಪ್ಪ ಅಮ್ಮನಿಗೆ ಊಟದ ಕೊಡ್ಸಮ್ಮ. ಅಮ್ಮ ಇಲ್ಲಿ ಆ ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಸರ್. ಮಗು, ನೀನು ಅವಾಗ್ಲೇ ನಮ್ಮ ತಾಯಿಗೆ ಕಣ್ಕಾಣೋದಿಲ್ಲ ಅಂತ ಅಂದೆ ಅಲ್ವಾ? ಎಸ್ ಸರ್. ಮಗು, ಪಕ್ತೂರ್ನಲ್ಲಿ ನನ್ನೊಂದು ಕಣ್ಣಾಸ್ಪತ್ರೆ ಇದೆ. ನಿಮ್ ತಾಯಿನ ಮರಿದೆ ಅಲ್ಲಿ ಕರ್ಕೊಂಡು ಬರಮ್ಮ. ಆಯ್ತು ಸರ್. ನಾನು ಟೆಸ್ಟ್ ಮಾಡಿ ಸಾಧ್ಯ ಆದಷ್ಟು ನಿಮ್ ತಾಯಿಗೆ ಕಣ್ಣು ಬರೋ ರೀತಿ ಮಾಡ್ತೀನಿ. ಮರಿಬೇಡ ಕಣಮ್ಮ. ಆಯ್ತು ಸರ್. ಸರ್ ನೀವು ತುಂಬಾ ಒಳ್ಳೆಯವರು ಸರ್. ಭಿಕ್ಷೆಯನ್ನು ಕೊಟ್ಟು ನಮ್ಮ ತಾಯಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಾ ಅಂತೀರಲ್ಲ ಸರ್. ಕೆಲವರು ಭಿಕ್ಷೆ ಕೇಳಿದ್ರು ಕಾಲಲ್ಲಿ ಒದ್ಬಿಟ್ಟು ಹೋಯ್ತಾರೆ ಸರ್. ಮಗು, ನಿನ್ನಂತ ಬಂಗಾರದ ಕಂದ ಭಿಕ್ಷೆ ಕೇಳಿದ್ರೆ ನಿನ್ನ ಕಾಲಲ್ಲಿ ಒದ್ದು ಹೋಗುವಂತ ಮೂರ್ಖ ನಾನಲ್ಲ ಕಣಮ್ಮ. ಹೋಗಮ್ಮ, ನಿಧಾನದಲ್ಲಿ ಹುಷಾರಾಗಿ ಹೋಗಮ್ಮ. ಮಹೇಶ್ ಮಹೇಶ್, ನೀನ್ ಯಾರ ಕಷ್ಟದಲ್ಲಿ ಕಂಡುಬಿಟ್ರೆ ಕರಗಿ ನೀರಾಗಿ ಹೋಗ್ತೇ ಕಣ ನಿನ್ ಹೃದಯ. ಹೌದು ಸುರೇಶ್, ಈ ಮಗುವನ್ನು ನೋಡ್ತಾ ಇದ್ರೆ ನನಗೆ ಯಾವುದೋ ಜನ್ಮದ ರಕ್ತ ಸಂಬಂಧ ಇರಬೇಕು ಅಂತ ಅನ್ನಿಸ್ತಾ ಇದೆ ಕಣೋ. ಅವಳ ಕಣ್ಣು, ಅವಳ ಮುಖ ಎಲ್ಲ ನೋಡ್ತಾ ಇದ್ರೆ
ನನ್ನ ತಂಗಿ ನೆನಪು ಬರ್ತಾ ಇದೆ ಕಣೋ, ನನ್ನ ತಂಗಿ ನೆನಪು ಬರ್ತಾ ಇದೆ. ಮಹೇಶ್ ಬಾರು ಹೋಗೋಣ. ಬರೋ. ಚಕ್ರ ವ್ಯೂಹವನ್ನು ಭೇದಿಸುವ ಅಭಿಮನ್ಯು ಅಂತೆ ಎಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ ಆ ಜಯಶ್ರೀ ಮತ್ತು ಜಗದೀಶರ ಸಂಸಾರ. ಆ ರಾಮಲಿಂಗಪ್ಪನ ವಂಶದ ಕುಡಿಗೆ ರಕ್ತದರ್ಪಣ ಕೊಡಲು ಕಾತುರನಾಗಿದ್ದಾನೆ ಈ ಹುದ್ದೆ. ಎಲ್ಲಿ ಹುಡುಕಲೆ, ಹೇಗೆ ಹುಡುಕಲೆ? ಸರ್ ಭಿಕ್ಷೆ ಕೊಡಿ ಸರ್. ನಮ್ಮ ತಂದೆಗೆ ಹುಷಾರಿಲ್ಲ, ನಮ್ಮ ತಾಯಿ ಕಣ್ಕಾಣುವುದಿಲ್ಲ ಸರ್. ನಮ್ ದೇಶದಲ್ಲಿ ಯಾವ್ದಕ್ ಬರ ಬಂದ್ರು ಈ ಭಿಕ್ಷೆ ಬೇಡೋರ್ಗೆ ಬರ ಬಂದಿಲ್ಲ. ದಾರಿ ಬಿಡೋ ಸೈಡ್ಗೆ. ಹೇಳ್ತೀನಿ ಸರ್, ನಮ್ಗೆ ಭಿಕ್ಷೆ ಕೊಡಿ ಸರ್. ನಮ್ಮ ತಂದೆ ತಾಯಿಗೆ ಹುಷಾರಿಲ್ಲ. ನಿನ್ನಾಗೆ ಸುಳ್ಳು ಹೇಳ್ಕೊಂಡು ಭಿಕ್ಷೆ ಬೇಡೋರ್ನ ನಾನು 1000 ಜನ ನೋಡಿದ್ದೀನಿ. ದಾರಿನ ಈ ಫೋಟೋಲಿರೋ ಮಗುಗೂ ಈ ಮಗುಗೂ ಹೋಲಿಕೆ ಇದ್ದಂಗೆ ಕಾಣ್ತಾ ಇದೆ. ವಿಚಾರಿಸ್ತೀನಿ. ಮಗು ಪೆಟ್ಟೈತೇನಮ್ಮ? ಇಲ್ಲ ಸರ್, ಪ್ರತಿದಿನ 4ರಿಂದ 5 ಸಲ ಬೀಳ್ತೀನಿ ಸರ್. ಸಾರಿ ಮಗು, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ದೆ, ಹಾಗಾಗಿ ನಿನ್ ಕಡೆ ಗಮನ ಕೊಡಕ್ಕಾಗ್ಲಿಲ್ಲ. ನಿನ್ ಹೆಸರೇನಮ್ಮ? ನನ್ನ ಹೆಸರು ರಾಣಿ ಅಂತ ಸರ್. ರಾಣಿಯಾಗೆ ಮುದ್ದಾಗಿದ್ಯಾ? ಏನಮ್ಮ ಊಟ ಮಾಡಿ 3 ದಿನ ಆಯ್ತು ಅಂತಿದ್ದಲ್ಲ, ಏನಾದ್ರೂ ತಿಂಡಿ ಕೊಟ್ರೆ ತಿಂತೀಯೇನಮ್ಮ? ಕೊಡಿ ಸರ್. ಈ ಬಿಸ್ಕೆಟ್ಗೆ ವಿಷವನ್ನು ಬೆರೆಸಿ ತಂದಿದ್ದೀನಿ. ಇದನ್ನ ಈ ಮಗುಗ್ ತಿನ್ಸಿ ನಾನು ಕೆಲಸನ ಮುಗಿಸ್ಲೇಬೇಕು. ಏನಮ್ಮ? ತಗೊಳಮ್ಮ, ಊಟ ಮಾಡಿ 3 ದಿನ ಆಯ್ತು ಅಂದಲ್ಲ, ಈ ಬಿಸ್ಕೆಟ್ನ ತಿನ್ನು. ಸರ್ ನಿಮ್ಮ ಬಿಸ್ಕೆಟ್ ತುಂಬಾ ರುಚಿಯಾಗಿದೆ ಸರ್. ಸರ್ ತುಂಬಾ ಚೆನ್ನಾಗಿದೆ ಸರ್. ತಿನ್ನಮ್ಮ, ತಿನ್ನು. ಬರ್ತೀನಿ ಸರ್. ಈ ಉದ್ದೇಶ ಮನಸ್ಸು ಮಾಡಿದ್ರೆ ಭೂಮಿ ಆಕಾಶವಾಗಬಹುದು, ಆಕಾಶ ಭೂಮಿ ಆಗಬಹುದು, ಸಮುದ್ರ ಬತ್ತಿ ಬರಡಾಗಬಹುದು, ಮೋಡವಿಲ್ಲದೆ ಮಳೆ ಸುರಿಬಹುದು. ನಾನು ಬಂದಿರೋ ಕೆಲಸ ಮುಗೀತು. ಈ ವಿಷಯನ ನನ್ನ ಸಂಗಾತಿಗೆ ತಿಳಿಸಿ ಆದಷ್ಟು ಬೇಗ ಅವಳ ಬಿಸಿ ಅಪ್ಪಿಗೆಯನ್ನು ಪಡೆದು ಮರಿಲೇಬೇಕು. ಬರ್ತೀನಿ. ರಾಣಿ ಸುಮಾರು ಹೊತ್ತಾಯ್ತು ಕಣ ಹೋಗಿ, ಇನ್ನೂ ಬರ್ಲೇ ಇಲ್ಲ. ಅವಳಿಗೆ ಇದು ಹೊಸ ಜಾಗ ಬೇರೆ. ಎಲ್ಲೋಗಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ? ಹೌದು, ಎಲ್ಲೋಗಿದ್ದಾಳೋ ಏನೋ ಗೊತ್ತಿಲ್ಲ. ಮೊನ್ನೆ ನಿಮ್ಗೆ ನೀವು ಬೀಳ್ಬೇಕಾದ್ರೆ ಎಷ್ಟೇ ಕೇಳ್ಕೊಂಡ್ರು ಬೇಡ ಬೇಡ ಅಂದ್ರು ಹಣ ತರ್ತೀನಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೋದವರು
ಇಷ್ಟೊತ್ತಾದ್ರೂ ಬರ್ಲಿಲ್ಲ ರೀ. ಎಲ್ಲಿ ಹೋದ್ಲೋ ಏನೋ. ಯಾಕೋ ತುಂಬಾ ಭಯ ಆಗ್ತಿದೆ ರೀ. ರಾಣಿ ಬಂದು ಕಣೆ. ಮಗುಗೆ ಏನಾಯ್ತು? ಏನಾಯ್ತು ಮಗುಗೆ? ರಾಣಿ ಯಾಕೋ ತುಂಬಾ ಒದ್ದಾಡ್ತಾ ಎತ್ಕೊಳ್ರಿ ಮಗುನ. ರಾಣಿ ಏನಾಯ್ತಮ್ಮ ನಿಮ್ಗೆ? ಏನಾಯ್ತಮ್ಮ? ರಾಣಿ ಏನಾಯ್ತಮ್ಮ? ಯಾರಾದ್ರೂ ಏನಾರ ಕೊಟ್ರಮ್ಮ? ಹೇಳಮ್ಮ. ಏನಾದ್ರು ರೋಡಲ್ಲಿ ತಿಂದ್ಯಾ ಮಗಳೇ? ಹೇಳಮ್ಮ ರಾಣಿ. ಅಪ್ಪ ಯಾರೋ ಬಿಸ್ಕೆಟ್ ಕೊಟ್ರು, ಅದು ತಿನ್ಬಿಟ್ಟೆ. ನೀನ್ ಯಾಕಮ್ಮ ಅದು ತಿನ್ನಕ್ ಹೋದೆ? ರಾಣಿ ರಾಣಿ ಏನಾಗ್ತಾ ಇದೆಯಮ್ಮ ನಿನ್ಗೆ? ಏನಾಗ್ತಾ ಇದೆಯಮ್ಮ ನಿನ್ಗೆ? ರಾಣಿ ಮಾತಾಡು ಮಗಳೇ. ರಾಣಿ ಜಯ ಎತ್ಕೊಳ್ರಿ ಮಗುನ. ಜಯ ಎತ್ಕೊಳ್ರಿ. ಸಿಕ್ಕಾಪಟ್ಟೆ ಒದ್ದಾಡ್ತಿರೋ ಕಡೆ ಆಸ್ಪತ್ರೆ ಯಾರು ಕರ್ಕೊಂಡು ಹೋಗ್ಬೋ ಕಡೆ. ರೀ ರೀ ಯಾಕ್ರಿ ಮಗು ಯಾಕೆ ಹೋಗ್ತಾ ಇದ್ದಾಳೆ? ಯಾಕೆ ಹೋಗ್ಬಿಟ್ಲು? ಏನಾಯ್ತು ರೀ ಮಗುಗೆ? ರೀ ರೀ ಅಪ್ಪ ಅಪ್ಪ ರಾಣಿ ರೀ ಯಾಕ್ರಿ ಯಾಕೆ ಹೋಗಿದ್ರಿ ನೀವು? ರಾಣಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ. ನನ್ ಮಗುಗೆ ಏನಾಯ್ತು? ಜಯ ನಮ್ ರಾಣಿ ರಾಣಿ ನಮ್ ರಾಣಿ ರಾಣಿ ನಮ್ಮನ್ ಬಿಟ್ಟು ಹೊರಟೋದ್ಲು. ನಂದಾದೀಪ ಹಾರಿ ಹೋಯಿತು ದೀಪ. ರಾಣಿ ಸಿಡಿಲು ಚೂರಾಯಿತು ತಾಯಿಯ ಒಡಲು, ಗೋಳಾಯಿತು ಪ್ರೀತಿಯ ಮಡಿಲು. ಬೇರಿಗೆ ಬಡಿಲಿಗೆ ಸಿಡಿಲು ಚೂರಾಯಿತು ತಾಯಿಯ ಒಡಲು, ಗೋಳಾಯಿತು ಪ್ರೀತಿಯ ಮಡಿಲು, ಗೋಳಾಯಿತು ಪ್ರೀತಿಯ ಮಡಿಲು. ರಾಣಿ 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 ಯಮದ ಪಾಶಕ್ಕೆ ಎದುರಿಲ್ಲ, ವಿಧಿಯ ಪರವು ಸುಳ್ಳಲ್ಲ. ಯಮದ ಪಾಶಕ್ಕೆ ಎದುರಿಲ್ಲ, ವಿಧಿಯ ಪರವು ಸುಳ್ಳಲ್ಲ. ಭಾವವನೆಂದಿಗೂ ಬೇಯಲ್ಲ, ಜೀವನಾಟದ ಕಾಯಿಗಳು ನಾವೆಲ್ಲ. ದೇವನಾಟದ ಕಾಯಿಗಳು ನಾವೆಲ್ಲ. ದೇವರೇ, ಸುಟ್ಟರೆ ಸುಡುವಷ್ಟು ಸಿರಿದರೇನು? ಮತಿಗೆಟ್ಟ ಮಕ್ಕಳು ನೂರಿದ್ದರೇನು? ನಾಯಿಯಲ್ಲಿ ಕೊಳೆಯುವಷ್ಟು ಹಾಲಿದ್ದರೇನು? ಅದು ದೇವರ ನೈವೇದ್ಯಕ್ಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಹೇರಿದ್ದರೇನು ಬಂತು ಭಾಗ್ಯ? ವಿಧಿಯ ಲಿಖಿತದಲ್ಲಿ ಯಾರಿಂದಲೂ ಅಳಿಸಲು ಸಾಧ್ಯ ಇಲ್ಲಪ್ಪ. ಈ ಕಷ್ಟ
ಯಾರನ್ನು ಬಿಟ್ಟಿದ್ದಲ್ಲಪ್ಪ, ಯಾರನ್ನು ಬಿಟ್ಟಿದ್ದಲ್ಲ. ಹರಿಶ್ಚಂದ್ರ, ಏ ಸತ್ಯ ಹರಿಶ್ಚಂದ್ರ, ನೀನು ಕೂಡ ಸತ್ಯ ಸತ್ಯ ಎಂದು ಹೋರಾಟ ಮಾಡಿ ಕೊನೆಗೆ ಸ್ಮಶಾನವಾಸಿಯಾದೆ. ಹಾ ಮತಿಗೆಟ್ಟ ಮಾನವರೇ, ಗಂಡು ಮಕ್ಕಳನ್ನು ಪ್ರೀತಿಯಿಂದ ಸಾಕಬೇಡಿ. ನನ್ನ ಮಾತನ್ನು ಮೀರಿ ನೀವು ಪ್ರೀತಿಯಿಂದ ಸಾಕತೆ ಆದರೆ ನಿಮಗೆ ತಪ್ಪುತ್ತಲ್ಲ ನರಕ ಯಾತನೆ. ರಾಮ್ಲಿಂಗಪ್ಪ, ಹೇ ರಾಮ್ಲಿಂಗಪ್ಪ, ನೋಡಿದ್ಯಾ ಈ ದರಿದ್ರ ಸ್ಥಿತಿಯನ್ನ? ಸಾವಿರಾರು ಜನಗಳ ಮಧ್ಯೆ ನ್ಯಾಯಪೀಠದಲ್ಲಿ ಕುಳಿತು ಸತ್ಯದಿಂದ ನ್ಯಾಯ ಹೇಳುತ್ತಿದ್ದ ನೀನು ಇನ್ನು ಸ್ಮಶಾನ ಕಾಯುವ ಕಾವಲುಗಾರ. ಈ ಸ್ಮಶಾನಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಬರಲೇಬೇಕು. ಆದರೆ ನಾನು ಸ್ವಲ್ಪ ಮುಂಚಿತವಾಗೇ ಬಂದ್ಬಿಟ್ಟಿದ್ದೀನಿ. ಅಂದು ನಾನು ಯಜಮಾನನೇ, ಇಂದು ನಾನು ಯಜಮಾನನೇ. ಅಂದು ಈ ಜೀವಿಗಿದ್ದ ಜನಗಳಿಗೆಲ್ಲ ನಾನೇ ಯಜಮಾನ, ಇಂದು ಈ ರುದ್ರಭೂಮಿಗೆಲ್ಲ ನಾನೇ ಯಜಮಾನ, ಈ ಸ್ಮಶಾನಕ್ಕೆಲ್ಲ ನಾನೇ ಯಜಮಾನ, ಈ ಎಡೆಗಳಿಗೆಲ್ಲ ನಾನೇ ಯಜಮಾನ, ಈ ರುದ್ರಭೂಮಿಗೆಲ್ಲ ನಾನೇ ಯಜಮಾನ, ಈ ಎಡೆಗಳಿಗೆಲ್ಲ ನಾನೇ ಯಜಮಾನ. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ಹರಿಶ್ಚಂದ್ರ, ಹರಿಶ್ಚಂದ್ರ, ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸುತ್ತ ಮಸಲ ತಿಳಿದು ಬಂದೆ. ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸುತ್ತ ಮಸಣ ತಿಳಿದು ಬಂದೆ. ಧರ್ಮ ದೇವತೆ ಎಲ್ಲಿರುವಳು ಈ ಲೋಕದಲ್ಲಿ ಗೊತ್ತೇ? ಗೊತ್ತೇ? ಇಲ್ಲೇ ಈ ಸುಡುಗಾಡಲ್ಲಿ. ಪರಮ ಪಾಪಿಯೋ ಪುಣ್ಯವಂತನೋ ಎಲ್ಲ ಒಂದೇ ಇಲ್ಲಿ ರುದ್ರಭೂಮಿಯಲ್ಲಿ, ಎಲ್ಲ ಒಂದೇ ಈ ರುದ್ರಭೂಮಿಯಲ್ಲಿ. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು.
ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು. ನಿನ್ನ ಹುಟ್ಟಿದಂದಿನಿಂದ ಒಂದು ದಿನವೂ ನಿನ್ನನ್ನು ಸುಖವಾಗಿ ನೋಡ್ಕೊಡದೆ ತಂದೆ ಕ್ಷಮಿಸ್ಕೊಡಮ್ಮ. ಜಯ ಜಯ, ನಾವು ನಮ್ಮ ಮಗಳಿಗೆ ನಾವು ನಮ್ಮ ಕೈಯಾರ ಬೆಂಕಿ ಇಲ್ಲ, ಇದು ಮಾತ್ರ ನನ್ನ ಕೈಯಿಂದ ಸಾಧ್ಯ ಇಲ್ಲ. 9 ತಿಂಗಳು ಹೆತ್ತು ಹೊತ್ತು ಸಾಕಿರೋ ಈ ಮಗನ ನನ್ನ ಕೈಯಿಂದ ನಾನು ಬೆಂಕಿಡ್ಬೇಕ? ಇಲ್ಲ, ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ನನ್ನ ಮಗುಗೆ ನೋವು ಹೋಗುತ್ತೇನೆ, ನನ್ನ ಮಗನ್ ನೋವು ಹೋಗುತ್ತೆ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಸಮಾಧಾನ ಮಾಡ್ಕೋ ಜಯ, ಸಮಾಧಾನ ಮಾಡ್ಕೋ. ಮಗಳ ಸಮ ಕಣ್ಮುಂದೆ ಇದ್ದಷ್ಟು ದುಃಖ ಜಾಸ್ತಿ ಆಗುತ್ತೆ ಕಣೆ. ಜಯ, ನಾವು ಅಂತ್ಯಕ್ರಿಯೆ ಮಾಡ್ಲೇಬೇಕು ಕಣೆ. ಬಾ ಜಯ, ಇಬ್ರು ಸೇರಿ ಅಂತ್ಯಕ್ರಿಯೆ ಮಾಡೋಣ. ಬಾ ಜಯ, ಬಾ. ಮಗಳೇ, ನಾಳೆ ಈ ನಿನ್ನ ತಂದೆ ತಾಯಿ ಪಾಪಿಗಳನ್ನ ಕೊಡಮ್ಮ, ಕೊಡು. ಯಾರು ಯಾರು ಈ ಚಿತೆಗೆ ಬೆಂಕಿ ಇಡ್ತಾ ಇರೋದು? ಯಾರನ್ನ ಕೇಳಿ ನೀವು ಅಂತ ಸಂಸ್ಕಾರ ಮಾಡ್ತಾ ಇದ್ದೀರಾ? ಯಾರು ನೀವು? ನಾವು ದಿಕ್ಕಿರದ ಪ್ರದೇಶಗಳು. ಇವಳು ನಮ್ಮ ಮಗಳು ರಾಣಿ ಅಕಾಲ ಮರಣಕ್ಕೆ ಸುಸ್ತಾಗಿದ್ದಾಳೆ ಸ್ವಾಮಿ. ಇವಳು ಅಂತ್ಯಕ್ರಿಯೆಗೆ ಸ್ವಲ್ಪ ಅವಕಾಶ ಮಾಡ್ಕೊಡಿ ಸ್ವಾಮಿ, ಅವಕಾಶ ಮಾಡ್ಕೊಡಿ. ಯಾರೋ ಬಡ ದಂಪತಿಗಳಂತ ಕಾಣಿಸುತ್ತೆ, ಒಬ್ಬಳೆ ಮಗಳಿರ್ಬೇಕು ಅನ್ಸುತ್ತೆ. ನೋಡಿ, ನೀವು ಹೆಣವನ್ನು ಇಲ್ಲಿ ದಾನ ಮಾಡ್ಬೇಕಾದ್ರೆ 50 ರೂಪಾಯಿ ನೆಲ ತೆರಿಗೆ, 10 ರೂಪಾಯಿ ಕಾಣಿಕೆ, 1 ಸೇರೆ ಅಕ್ಕಿಯನ್ನು ಕೊಟ್ಟು ನೀವು ದಾನ ಮಾಡ್ಬೇಕಪ್ಪ. ಏನಪ್ಪ, ನಮ್ಮ ಮಗಳ ಸವವನ್ನು ನಾವು ಕೊಡ್ಬೇಕಾದ್ರೆ ಸುಂಕ ಕೊಡ್ಬೇಕಾ? ಸ್ವಾಮಿ ಧರ್ಮಾತ್ಮ, ನಾವು ಹಣ ಇಲ್ಲದ ಎಣೆಗಳಪ್ಪ, ಎಣೆಗಳು. ಹಣ ಇಲ್ಲ ಅಂದ ಮೇಲೆ ನಿಮ್ಮ ಎಣವನ್ನು ಸುಡುವ ಹಕ್ಕು ನಮಗಿಲ್ಲಪ್ಪ, ನಮಗಿಲ್ಲ. ನಿಮ್ಮ ಎಣವನ್ನು ಎಲ್ಲಿಯಾದ್ರೂ ಮುನ್ಸಿಪಾಲಿಟಿಯವ್ರಿಗೆ ಒಪ್ಪಿಸ್ಬಿಡ್ರಪ್ಪ, ಮುನ್ಸಿಪಾಲಿಟಿಯವ್ರಿಗೆ ಒಪ್ಪಿಸ್ಬಿಡಿ. ತಂದೆ ತಾಯಿಗಳು ಬರ್ತಿರುವಾಗ ನನ್ನ ಮಗಳನ್ನ ಅನಾಥ ಯಾಗ ಒಪ್ಪಿಸ್ಲಿ ಸ್ವಾಮಿ, ನಾನು ಯಾಗ ಒಪ್ಪಿಸ್ಲಿ?
ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಇವಳು ಅಂತ್ಯಕ್ರಿಯೆಗೆ ಅವಕಾಶ ಮಾಡ್ಕೊಡಿ ಸ್ವಾಮಿ, ಅವಕಾಶ ಮಾಡ್ಕೊಡಿ. ನಿಮ್ಮನ್ನ ನೋಡ್ತಾ ಇದ್ರೆ ಹೃದಯದ ಅಂತರಾಳದಿಂದ ಕರಳು ಕಿತ್ ಬರ್ತಾ ಇದೆಯಪ್ಪ. ಆದ್ರೆ ನಾನು ಏನ್ ಮಾಡ್ಲಪ್ಪ, ನಾನು ಏನ್ ಮಾಡ್ಲಿ? ಶಿವ ಶಿವ, ಇಂಥ ಕಷ್ಟ ಯಾವ ಮನುಷ್ಯನಿಗೂ ಬರಬಾರ್ದಪ್ಪ. ಇಂಥ ಕಷ್ಟ ಯಾವ ಮನುಷ್ಯನಿಗೂ ಬರಬಾರ್ದಪ್ಪ, ಬರಬಾರ್ದು. ನೋಡಿ, ನೀವು ನನಗೆ ಕೊಡಬೇಕಾದ 10 ರೂಪಾಯಿ ಕಾಣಿಕೆ, 1 ಸೇರ್ ಅಕ್ಕಿಯನ್ನು ಮಾತ್ರ ನಾನು ಬಿಡಬಲ್ಲೆ. ಆದ್ರೆ 50 ರೂಪಾಯಿ ನೆಲ ತೆರಿಗೆಯನ್ನು ನೀವು ಕಟ್ಲೇಬೇಕಪ್ಪ, ಕಟ್ಲೇಬೇಕು. ಇಲ್ಲ ಅಂದ್ರೆ ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಮಗಳೇ ರಾಣಿ, ನಿನ್ನ ಅಂತ್ಯಕ್ರಿಯೆ ಮಾಡೋ ಯೋಗ್ಯತೆಯನ್ನು ನಮ್ಗಿಲ್ವೇನಮ್ಮ? ಜಯ, ನಮ್ಗೆ ಇಲ್ಲಿ ಅಂತ್ಯಕ್ರಿಯೆ ಮಾಡಕ್ಕೆ ಜಾಗ ಇಲ್ಲ ಕಡೆ. ಬಾರೆ, ಯಾವ್ದಾದ್ರು ಪಾಳು ಮಂಟಪದಲ್ಲಿ ಬದುಕ್ಬೋಣ ಬಾರೆ. ದುಡ್ಡು ದುಡ್ಡು ದುಡ್ಡು. ಜಯ, ನಮ್ಮ ಮಗಳು ಅವಳ ಅಂತ್ಯಕ್ರಿಯೆಗೆ ಆಗೋಷ್ಟು ದುಡ್ಡನ್ನು ಅವಳ ಸಂಪಾದನೆ ಮಾಡ್ಬಿಟ್ಲ ಕಡೆ. ತ್ಯಾಗ ಜೀವಿ ಅವಳು. ಧರ್ಮಾತ್ಮ ತಗಳಿ ಅಣ್ಣ, ನಮ್ಮ ಮಗಳ ಅಂತ್ಯಕ್ರಿಯೆಗೆ ಇವಾಗ್ಲಾರು ಅವಕಾಶ ಮಾಡ್ಕೊಡಿ ಸ್ವಾಮಿ, ಅವಕಾಶ ಮಾಡ್ಕೊಡಿ. ಆಯ್ತಪ್ಪ, ಆಯ್ತು. ನಿಮ್ಮ ವಿಳಾಸವನ್ನು ಹೇಳಿ ಸ್ವಾಮಿ. ನೋಡಪ್ಪ, ನಿಮ್ಮ ವಿಳಾಸವನ್ನು ಹೇಳಿ, ಅನಂತರ ನಿಮ್ಮ ದಾನ ಕಾರ್ಯವನ್ನು ಮಾಡಿ. ಯಾರಪ್ಪ ನೀನು? ಸ್ವಾಮಿ, ಯಾರು ಅಂದ್ರೆ ಏನ್ ಹೇಳಿ ಸ್ವಾಮಿ? ನಾನು ದಿಕ್ಕಿಲ್ಲದ ಪರದೇಶಿ. ನಾನು ಹುಟ್ಟಿದ್ದೆ ಒಂದೂರು, ಕಾಲ ಕಳೀತಾ ಇರೋದೇ ಒಂದೂರು. ಬಿರುಗಾಳಿಗೆ ಸಿಕ್ಕ ತಲೆಗಿದೆ ನಮ್ಮ ಬಾಳು. ಸ್ವಾಮಿ, ನನ್ನ ಹೆಸರು ಜಗದೀಶ ಅಂತ. ಈಕೆ ನನ್ನ ಧರ್ಮ ಪತ್ನಿ ಜಯಶ್ರೀ, ಕಣ್ಣು ಕಾಣದ ಕುರುಡಿ. ಅಲ್ಲಿ ಸತ್ತಿರುವ ಮಗಳು ನನ್ನ ಮಗಳು ರಾಣಿ. ಸ್ವಾಮಿ, ರಾಣಿ. ರಾಣಿ, ಮಾತಾಡಮ್ಮ, ಮಾತಾಡು. ರಾಣಿ, ಮಾತಾಡಮ್ಮ, ಮಾತಾಡು. ಧರ್ಮಾತ್ಮ, ಯಾರಪ್ಪ ನೀನು? ಯಾರಪ್ಪ ನೀನು? ನಮ್ಮ ಮಗಳ ಸವನ ನೋಡಿ ಇಷ್ಟೊಂದು ಭಯ ಪಡ್ತಾ ಇದೆಯಲ್ಲ, ಇಷ್ಟೊಂದು ದುಃಖ ಪಡ್ತಾ ಇದೆಯಲ್ಲ. ಯಾರು ಸ್ವಾಮಿ ನೀವು? ಯಾರು ನೀವು? ನಾನು ಯಾರೆಂದು ನಿನ್ಗೆ ಗೊತ್ತಾಗಿಲ್ವೇನಪ್ಪ? ನಾನ್ ಕಣೋ, ನಿನ್ನ ಪಾಪಿ ತಂದೆ ರಾಮಲಿಂಗಪ್ಪ. ಸ್ವಾಮಿ, ನಮ್ಮ ಮಗಳ ಸಾವನ್ನು ನೋಡಿ ನಿಮಗೆಲ್ಲೋ ದಿಗ್ಭ್ರಮೆ ಆಗಿದೆ ಅಂತಂತೆ. ನೀವು ನನ್ನ ತಂದೆನಾ? ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಸಾವಿರಾರು ಜನಗಳ ಮಧ್ಯೆ ನ್ಯಾಯ ಪೀಠದಲ್ಲಿ ಕುಳಿತು ನ್ಯಾಯ ಹೇಳ್ತಾ ಇದ್ದ ನಮ್ಮ ತಂದೆಯಲ್ಲಿ ಈ ಸ್ಮಶಾನ ವಾಸಿಯಾದ ದೈವಲ್ಲಿ ಯಾಕೆ ಸ್ವಾಮಿ ಸುಳ್ಳು ಹೇಳ್ತಾ ಇದ್ದೀರಾ? ಹೌದು ಮಗನೇ, ಹೌದು. ಏನು ತಪ್ಪು ಮಾಡದ ನನ್ನ ಮಗ ಸೊಸೆಯನ್ನು ಚಾಡಿ ಮಾತನ್ನು ಕೇಳಿ ಮನೆಯಿಂದ ಹೊರ ಹಾಕದ ತಪ್ಪಿಗೆ ಆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟಕರಪ್ಪ. ಅಪ್ಪ,
ಮಗನೇ ಮಗನೇ ಏನಪ್ಪ ನಿನ್ ಕತೆ ಮಗನೇ ಮಗನೇ ಅಪ್ಪ ಮಾತಾಡು. ನೀನ್ ಚೆನ್ನಾಗಿರ್ಲಿ ಅಂತ ನನ್ನ ಸಕಲ ಸಂಪತ್ತನ್ನು ಬಿಟ್ಟು ಬಂದನಪ್ಪ. ಏನಪ್ಪ ನಿನ್ ಕತೆ ಅಪ್ಪ ಅಪ್ಪ ಯಾಕಪ್ಪ ಇಲ್ಲಿದ್ದೀರಿ? ಏನಾಯ್ತಪ್ಪ? ಮಾವ ಯಾಕೆ ಮಾವ ನೀವ್ ಈ ಕೆಲ್ಸನ ನೀವ್ಯಾಕೆ ಮಾಡ್ತಾ ಇದ್ದೀರಾ? ಅಯ್ಯೋ ಭಗವಂತ, ಏನಪ್ಪ ಇದು ವಿಚಿತ್ರ ಲೀಲೆ. ತಾಯಿ ಜಯಶ್ರೀ, ನಿನ್ನಂತ ಮುತ್ತಿನಂತ ಸೊಸೆಯನ್ನು ಮನೆಯಿಂದ ಹೊರ ಹಾಕಿದ್ದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಕಣಮ್ಮ. ಅಪ್ಪ ಅಪ್ಪ ಕೊಟ್ಬಿಟ್ಟ. ನಿಮ್ಮ ಮೊಮ್ಮಗಳು ನೋಡಪ್ಪ ಹೇಗ್ ಸತ್ತು ಮಲಗಿದಾಳೆ. ರಾಣಿ ಮಾತನಾಡಮ್ಮ, ಮಾತನಾಡು. ನಿನ್ ತಾತ ಬಂದಿದ್ದಾನೆ, ಮಾತನಾಡಮ್ಮ. ಈ ಪಾಪಿ ನಿನ್ನ ತಾತ ಬಂದಿದ್ದಾನೆ, ಮಾತನಾಡಮ್ಮ. ಈ ಪಾಪಿ ನಿನ್ ತಾತ ಬಂದಿದ್ದಾನೆ, ಮಾತನಾಡಮ್ಮ. ಸಾಧ್ಯವಾದ್ರೆ ಈ ಪಾಪಿ ತಾತನ ಒಂದ್ಸಾರಿ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಜಗದೀಶ, ನಿನ್ನ ಮಗಳು ಸತ್ತಿಲ್ಲ ಕಣೋ. ತಾನು ಸತ್ತು ತಂದೆ ಮಕ್ಕಳನ್ನು ಒಂದು ಮಾಡಿ ಚಿರಾಯುವಾಗಿದ್ದಾಳೆ ಕಣೋ, ಚಿರಾಯುವಾಗಿದ್ದಾಳೆ. ಬಾ ಜಗದೀಶ, ಇವಳ ಅಂತ್ಯ ಸಂಸ್ಕಾರವ ಜೊತೆಯಲ್ಲೇ ಮಾಡೋಣಪ್ಪ. ಆಗೋದಿಲ್ಲ, ನನ್ನ ಕೈಲಂತೂ ಸಾಧ್ಯ ಇಲ್ಲಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ. ಹಠ ಮಾಡ್ಬೇಡ ಕಣೋ, ಹಠ ಮಾಡ್ಬೇಡ. ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯಲೇಬೇಕು. ಇಂದು ರಾಣಿ, ನಾಳೆ ನಾನು, ಆಮೇಲೆ ನೀನು, ಇನ್ನು ಮತ್ತು ಇನ್ನೆಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕಪ್ಪ, ಸಾಯಲೇಬೇಕು. ಜಯ, ಬಾರಮ್ಮ ಬಾ, ಎಲ್ಲರೂ ಒಟ್ಟಾಗಿ ಅಂತ್ಯ ಸಂಸ್ಕಾರ ಮಾಡುವ. ಬಾಮ್ಮ ಬಾ. ಇಲ್ಲ ಮಾವ, ಈ ಕಾರ್ಯ ಮಾತ್ರ ಇದು ನನ್ನಿಂದ ಸಾಧ್ಯವಿಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಹಠ ಮಾಡ್ಬೇಡ ತಾಯಿ, ಹಠ ಮಾಡ್ಬೇಡ. ಸತ್ತವರಿಗೆ ಅಂತ್ಯ ಸಂಸ್ಕಾರ ಮಾಡೋದು ನಮ್ಮ ವಿಧಿ ಕಣಮ್ಮ, ನಮ್ಮ ವಿಧಿ. ಹೃದಯವನ್ನ ಕಲ್ಲು ಮಾಡ್ಕೊಂಡು ಬಾಮ ಬೆಂಕಿಡೋಣ ಬಾ. ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ, ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಒಂದು ಮಾಯವೋ, ಒಂದು ಮಾಯವೋ, ಕಣ್ಣು ಮುಚ್ಚಲು ಎಲ್ಲ ಮಾಯವೋ, ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಶ್ರೀಮತ್ ರಮಣ ಗೋವಿಂದ ಗೋವಿಂದ. ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಆ ಮುರುಗಪ್ಪನ ನೆಂಬುದಕ್ಕೆ ಅವನ ಪಾದಕ್ಕೊಂದ್ಸರಿ ಗೋವಿಂದ ಗೋವಿಂದ. ಅವಳ ಮಗಳ ಚೆನ್ನಿಯ ನೆಂಬುದಕ್ಕೆ ಅವಳ ಪಾದಕ್ಕೊಂದ್ಸರಿ ಗೋವಿಂದ ಗೋವಿಂದ. ಎಂತ ಸ್ಥಿತಿ ಬಂತು ನೋಡ್ರಿ ನನಗೆ. ಅದಕ್ಕೆ ಹೇಳೋದು,
ಯಾರು ನೆಂಬಾರ್ದು ಅಂತ. ಅದ್ರಲ್ಲೂ ಈ ವಯಸ್ಸು ಬಂದಿರೋ ಹೆಣ್ಮಕ್ಳು ಮಾತ್ರ ಮೊದ್ಲಾಗ ನೆನ್ಬಾರ್ದು ಕಣ್ರಿ. ಅದಕ್ಕೆ ಇವತ್ತಿಂದ ನಾನು ಯಾರು ನೆಂಬೋದಿಲ್ಲ. ಅದಕ್ಕೆ ಇವತ್ತಿನಿಂದ ನಾನು ಆಂಜನೇಯನ ಭಕ್ತ. ಆಂಜನೇಯನ ಪಾದಕ್ಕೊಂದ್ಸರಿ ಗೋವಿಂದ, ಹನುಮಂತರಾಯನ ಪಾದಕ್ಕೊಂದ್ಸರಿ ಗೋವಿಂದ. ಈ ಗೋವಿಂದ ಅನ್ನೋರಿಗೆಲ್ಲ ಒಳ್ಳೇದಾಗಲಿ ಗೋವಿಂದ ಗೋವಿಂದ. ಯಾರೋ ಸ್ವಾಮಿಗಳು ನಮ್ಮೂರು ಬಂದ್ಬಿಟ್ಟವ್ರೆ. ಓ ಸ್ವಾಮಿ, ನಿಮ್ಮ ಪಾದಕ್ಕೆ ನಮೋ ನಮೋ. ಭಕ್ತ, ನಿನಗೆ ಮಂಗಳ ಅನಿಷ್ಟ ಮಂಗಳವಾಗಲಿ ಮೇಕೇಳು ಭಕ್ತ. ಇದೇನ್ ಸ್ವಾಮಿ ಈ ತರ ಆಶೀರ್ವಾದ ಮಾಡ್ಬಿಟ್ರೆ? ಏ ಪಾಪಿ, ಏ ಮುಟ್ಟಾಳ, ಏ ಮುರುಗ, ನೀನು ನಿನ್ನನ್ನೇ ನೆಮ್ಮಿರುವ ಒಬ್ಬನಿಗೆ ನಿನ್ನ ಮಗಳ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನೆಮ್ಮಿಸಿ ಆಸೆ ಉಡಿಸಿ ನಿನ್ನ ಮಗಳನ್ನ ಬೇರೆ ಒಬ್ಬರಿಗೆ ಮದುವೆಯನ್ನು ಮಾಡಿ ಅವನ ಬಾಳನ್ನು ಹಾಳು ಮಾಡಿಬಿಟ್ಟಿದ್ಯಾ. ಅವನೇನಾದರೂ ನಿನ್ನ ಮಗಳಿನ ಕೊರಗಿನಲ್ಲಿ ಸತ್ತರೆ ಅವನ ಸಾವಿಗೆ ನೀನೇ ಕಾರಣ. ನಿಜ ದೇವ್ರು, ನಿಜ. ನಾನು ಕಾಡೇಸಿಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ. ಅದ್ರ ತಪ್ಪ ನನ್ನ ಮಗಳೇನು ಅವ್ರವ್ವನಂತ ಹೇಳ್ತಂದು ಕಾಡೇಸಿಗೆ ಮದುವೆ ಮಾಡ್ತೀನಿ. ಜೈ ಮಾಡಿದ್ರಿ. ಏ ಮುರುಗ, ಮದುವೆ ಅವ್ರವನು ತಂದು ಅವನಿಗೆ ಮದುವೆ ಮಾಡ್ತೀಯ. ಇನ್ನುವೇ ಅವ್ರವ್ವ ಬದುಕಿದಾಳೇನೋ? ಹಂಗಲ್ಲ ಸ್ವಾಮಿಗಳೇ, ಅವ್ರವ್ವನಂತ ಹೇಳು ಅಂದ್ರೆ ನನ್ನ ಮಗಳಿಗಿಂತ ಸುಂದರವಾಗಿರೋಳು ತಂದು ಮದುವೆ ಮಾಡ್ತೀನಿ ಅಂತ. ಏ ಮುಟ್ಟಾಳ, ಏ ಮುರುಗ, ಆ ಕಾಡಿಯ ಕ್ಷೇತ್ರ ತಗೊಂಡಿರುವ ಹಣವನ್ನು ಅವನಿಗೆ ವಾಪಸ್ ತಿರುಗಿ ಕೊಡು. ಇಲ್ಲ ಅಂದ್ರೆ ನಿನಗೆ ಮಾರ್ಚನೆ ಪ್ರಾಜ್ಞೆ ಆಗುತ್ತದೆ. ಜೈ ಬಜರಂಗಿ ಬಲೆ. ಆಯ್ತು ಬುದ್ಧಿ, ಆಯ್ತು. ನೀವ್ ಹೇಗೆ ಹೇಳ್ತೀರೋ ಹಾಗೆ ಹೆಂಗಾರು ಮಾಡಿ ಆ ಕಾಡೇಸಿ ಹಣ ವಾಪಸ್ ಕೊಟ್ಬಿಡ್ತೀನಿ. ಬರ್ನಾ? ಹೋಗು ಬಾವ, ಹೋಗು. ಓ ಎಲ್ಲಿ ಬರ್ತಾವಳೆ ಮಾತೇನೆ. ನಿಮ್ಮ ಅಪ್ಪನಿಗೆ ಇಷ್ಟೊಂದು ಗಂಟೆ ಮಾಡಿ ಕಳ್ಸವನಿ. ಈಗ ನಿನ್ನಂಗ್ ಮಾಡ್ತೀನಿ ಚಂದಾಗೆ. ಬಾ ಬಾ, ನಾನೇ ಕಾಯ್ಕೊಂಡು ಯಾವುದೋ ಸ್ವಾಮಿಗಳು ನಿಂತ್ಕೊಬಿಟ್ಟವ್ರೆ. ಸ್ವಾಮಿಗಳೇ, ಅಡ್ಬುದ್ದೆ ನಿಮ್ ಪಾದಕ್ಕೆ. ಬಾಲೆ, ಹೇಗೀಗೆ ನೋಡುತ್ತಿರುವೆ? ಸ್ವಾಮಿ, ನಿಮ್ಮನ್ನೇ ನೋಡ್ತಿದ್ದೆ ಸ್ವಾಮಿ. ಕೆಳಗಿಂದ ಮೇಲ್ವರೆಗೂ ಬರೀ ಕೆಂಪ್ಗೆ ಕಾಣ್ತೈತಿ ನಿಮ್ದೆಲ್ಲ. ಸ್ವಾಮಿ, ಹೌದು, ನೀವ್ ಎಲ್ಲಿಂದ ಬಂದಿದ್ದೀರಾ ಸ್ವಾಮಿ? ನಾವು ಯಾವ ಕಡೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ? ಹಿಡಿಕು ಅನ್ನೋ ಗ್ರಾಮದಿಂದ ಬಂದಿರುವ. ಏನ? ಹಿಡಿಕು ಅನ್ನೋ ಗ್ರಾಮದಿಂದ ತೆಬ್ಬಿಕೋ ಆನಂದ ಸ್ವಾಮಿ. ಸ್ವಾಮಿ, ತಬ್ಕೋ ಅಂತ ಹೆಂಗ್ ಹೇಳಿ ಇನ್ನೊಂದ್ಸತಿ ತೋರಿಸಿ. ಬಾಲೆ, ನಾನು ಹಿಡಿಕು ಅನ್ನುವ ಗ್ರಾಮದಿಂದ ಬಂದಿರುವ ತೆಬ್ಬಿಕೋ ಆನಂದ ಸ್ವಾಮಿ ಅಂತ. ಸ್ವಾಮಿ, ಯಾಕೆ ಸ್ವಾಮಿ ಹಿಂಗ್ ಹಿಡ್ಕೊಳಕ್ ಬರ್ತಾ ಇದ್ದೀರಾ? ಬಾಲೆ, ನನ್ನ ಭಕ್ತಾದಿಗಳನ್ನು ತೆಬ್ಬಿಕೊಂಡು ಆಶೀರ್ವಾದ ಮಾಡುವಂತ ನಮ್ಮ ಸ್ವಾಮಿಗಳು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಎಲ್ಲ ಭಕ್ತಾದಿಗಳನ್ನು ತೆಬ್ಬಿಕೊಂಡು ಆಶೀರ್ವಾದ ಮಾಡುವಂತ ನಮ್ಮ ಸ್ವಾಮಿಗಳು ಹೇಳಿದ್ದಾರೆ. ಅದಕ್ಕೆ ನಾನು ತೆಬ್ಬಿಕೊಂಡು ಆಶೀರ್ವಾದ ಮಾಡಿದರೆ ನಿಮ್ಮ ಕೊರತೆಗೆಲ್ಲನೂ ನ್ಯರ್ಥವಾಗಿ ಮಾಡಿಕೊಡ್ತೀನಿ. ಸ್ವಾಮಿ, ಸ್ವಾಮಿ,
ಸ್ವಾಮಿ ಹೇಳಿ ಭಕ್ತಿ. ನಿಮ್ಮ ತೀರ್ಥಕ್ಕೆ ನನ್ನ ಆಹ್ವಾನಿಕೆ. ಒಳ್ಳೆದಾಗಲಿ ಭಕ್ತಿ. ನನಗೆ ಮಕ್ಕಳಿಲ್ಲ ಸ್ವಾಮಿ. ನಿಮ್ಮ ಪೂಜೆ ಪುನಸ್ಕಾರದಿಂದ ನನಗೊಂದು ಮಕ್ಕಳಾಗುತ್ತೆ ಇರ್ತಾನ. ಪೂಜೆ ಮಾಡ್ಬಿಡಿ ಸ್ವಾಮಿ. ಬಾಲೆ, ನೀನೇನು ಎದುರೇ ಬೇಡ. ನೀನು ನಾವು ಆಡೋ ಭಕ್ತಿ ಗೀತೆಗೆ ನಡೆದಿದ್ರೆ ಸಾಕು. ಆಹಾ, ನಿನಗೆ ಮಕ್ಕಳಾಗೋದ್ರಲ್ಲಿ ಯಾವ ಸಂದೇಶನೂ ಇಲ್ಲ ಬಾಲೆ. ಅಲ್ಲ ಸ್ವಾಮಿ, ನೀವು ಹಾಡೋ ಹಾಡಕ್ಕೆ ನಾವು ಡ್ಯಾನ್ಸ್ ಆಡಿದ್ರೆ ಮಕ್ಳಾಗ್ಬಿಡ್ತಾವ. ಹಂಗಾದ್ರೆ ಊರಲ್ಲಿರೋ ಜನನೆಲ್ಲ ಕರ್ಕೊಂಡ್ ಬರ್ತೀನಿ. ಬಂಡ್ರಕ್ಕೋ ಬಂಡ್ರಾಮೋ, ನನ್ ಸ್ವಾಮೀಜಿ ಜೊತೆ ಹಾಡಾಡಿದ್ರೆ ಅನ್ಯ ಮಕ್ಳು ಉದ್ರಾಯ್ತಾವಂತೆ. ಬರ್ರಿ ಕರ್ಕೊಬರ್ಲಾ? ಬಾಲೆ, ಹೇಳಿ ಸ್ವಾಮಿ. ನಾವು ಆಡೋ ಭಕ್ತಿ ಗೀತೆಗೆ ಹಾ. ನೀನು ನಡೆದರೆ ಸಾಕು. ಹಾ ನಿಮಗೆ ಮಕ್ಕಳಾಗೋದ್ರಲ್ಲಿ ಯಾವ ಸಂದೇಶನೂ ಇಲ್ಲ. ಸ್ವಾಮಿ, ನಾನು ಹಾಡ್ತೀನಿ, ಕುಣಿತೀನಿ, ಏನ್ ಬೇಕಾದ್ರೂ ಆಡ್ತೀನಿ ಸ್ವಾಮಿ. ಆದ್ರೆ ನನಗೊಂದೇ ಒಂದು ಮಗುನ ಪ್ರಾಪ್ತಿರಸ್ತು ಅಂತ ಹೇಳ್ಬಿಡಿ ಸ್ವಾಮಿ ಸಾಕು. ನಿನಗೆ ಮಂಗಳವಾಗಲಿ ಭಕ್ತಿ. ಇನ್ನ ಶಿರಸ್ಕೊಳ್ವಾ? ಹೋಗೆ ಭಕ್ತಿ. ನಿಮ್ಮ ಸಾಮಾನುಗಳನ್ನೆಲ್ಲ ಸೈಡಲ್ಲಿ ಸ್ವಾಮಿ. ಅಲ್ಲ ಹಂಗೆ ಗುರುಗಳೇ ಇಟ್ಕೊಳ್ಳಿ. ಅಯ್ಯೋ, ಮೈನಾ 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 ಮುಟ್ಲೆ ಮುಟ್ಲೆ ನಿನ್ನ ಮೈನಾ. ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ. ಕಿನ್ನರಿ ಕಿನ್ನರಿ ರತ್ನ ಮಂಜರಿ, ಮುಟ್ಟದೆ ತೋರ್ತಿಯ ಚಿತ್ರ ಮಂಜರಿ. ಬಾಚುವೆ ಬಾಚುವೆ ಎಲ್ಲ ಮೈಸಿರಿ, ಬಾರಿಸಿ ತೋರಿಸು ಪ್ರೇಮ ಕಿಂದರಿ. ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ. ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ. ಜಾಬು ಅದ್ರ ಮಧ್ಯದಲ್ಲಿ ಗ್ಲೋಬು, ಈ ಗ್ಲೋಬು ಸುತ್ತ ಸುತ್ತಿ ಹಾಡೋರೆ ನನ್ನ ಜಾಬು. ಈಗೋ 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 ಜೇಬು ತುಮ್ಸೆ ಮೈನಾ. ಲಕ್ಷ ನಿನ್ನಿಲ್ಲ ವಂಶ ವೃಕ್ಷ, ಈ ಸಿಕ್ರೆ ಒಂದು ಪಕ್ಷ ತುಂಬ ಪ್ರೇಮ ಪಕ್ಷ. ಆಗೋ 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 ಓಡು ತುಂಬಿದ ಕೈನ. ಮೈಗೆ ಬಟ್ಟೆ ಇದೆ, ಮನಸ್ಸು ಮಾತ್ರ ಬೆತ್ತಲಿದೆ. ಹಿಂಗು ತಟಿಕ ತದಿಮಿ ಆಸೆ ಮೈನಾ. ಮೈನಾ ಮೈನಾ ಮುಟ್ಟಬ್ಯಾಡ ನನ್ನ ಮೈನಾ. ಮೈನಾ ಮೈನಾ ಕಡ್ಲೆ ಕಡ್ಲೆ ಬಿಲ್ಲು ಬಾಣ. ಮೈನಾ 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 ಮೈನಾ. ಹೈ 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 ಹೈ. ಲೇ ಕಾಡೇಶಿ, ಬಿಸಿಲು ಬಂದು ನೆತ್ತಿಗೆ ಏರ್ಬಿಡುತ್ತೆ ಕಣ್ಲ. ಸಾಕು ಬಿಡ್ಲ, ಬರೋ ವರ್ಷಕ್ಕೆ ಇಟ್ಕ. ಅದು ನೀನ್ ಮಾಡ್ಕೊಂಡಿರೋ ತಪ್ಪು ಚೆನ್ನಿ. ಸರಿಯಾದ ಟೈಮ್ಗೆ ಬಂದಿಲ್ಲ ಮಕ್ಕಳು ಆಗುವ. ಅಲ್ಲ ಕಣ್ಲ, ನೀನ್ ಪೂಜೆ ನಡೆಯೋದು
ಎಲ್ಲ ಮುಗಿದು ನೀನು ಬಂದ್ಬಿಟ್ಟು ರೆಸ್ಟೋರೆಂಟ್ ಹತ್ರನೇ ನಡೆಯವ. ನಿನ್ನಿಂದ ನಮ್ಮ ಮನೆ ಹಾಳಾಯ್ತು. ನಿನ್ಗೆ ತಾಳಿ ಮೇಲೆ ಕೇಳು. ವಿಶ್ವನಾಥ್ ತಾಳಿ. ನಿನ್ಗೆ ಯಾಕೆ ತಾಳಿ? ಬಿಚ್ಕೊಂಡು ತಾಳಿನ ಬೇಗ. ಬಿಚ್ಕೊಟ್ರೆ ಗೆದ್ರೆ, ಇಲ್ಲಾಂದ್ರೆ ಕಿಚ್ಕೊಂಡು. ಕೊರಳಿನ ನಡುವೆ ಹೊಳೆಯುವ ತಾಳಿ, ಹೆಣ್ಣಿಗೆ ಅಂದ ನೀಡುವ ತಾಳಿ, ಕುಂಕುಮ ಧರಿಸುತ್ತಲಿರಲು ಮುತ್ತೈದೆ ಕತ್ತಲ್ಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ, ಚಿನ್ನದ ತಾಳಿ ಇರುವುದೇ. ಈ ರುದ್ರೇಶನ ಭದ್ರವಾದ ಬಾಂಧವ್ಯವನ್ನು ಯಾಕಪ್ಪ ದೂರ ಮಾಡಿದೆ? ಇದಕ್ಕೆಲ್ಲ ನಾನೇ ಕಾರಣ. ನಾನು ಮಾಡಿದ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಅದೇ ನನ್ನ ಸಾವು. ರುದ್ರೇಶ್, ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆಯಲ್ಲ, ಇದು ಏಡಿಗಳ ಲಕ್ಷಣಗಳು, ಏಡಿಗಳ ಲಕ್ಷಣ. ಅಪ್ಪ, ಇದಕ್ಕೆಲ್ಲ ಕಾರಣ ನಾನೇ. ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ. ಹೋಗ್ಲಿ ಬಿಡ, ಕಾಲ ಎಲ್ಲರಿಗೂ ಒಂದಿದೆ, ಅದ್ರಲ್ಲಿ ನಿಂದೇನು ತಪ್ಪಿಲ್ಲ ಕಣ. ತಂಗಿ ನಿದ್ದೆ ಕುಂತವಳ ಎಲ್ಲಿ ಕರ್ಕ ಬರ್ರ. ಜಯ, ನಾನು ಡಾಕ್ಟರ್ ಬಂದು ನಿನಗೆ ಆಪರೇಷನ್ ಮಾಡಿ ಕಣ್ಮರ್ಸ್ತೆ ಕಣಮ್ಮ. ನನ್ನ ಜನ್ಮ ಸಾರ್ಥಕ ಆಯ್ತು. ಆಪರೇಷನ್ ನಾನು ಪಟ್ಟ ಕಷ್ಟ ಇಲ್ಲ ಹೊರಗೆ ಈ ಪ್ರಪಂಚವನ್ನ ಕಣ್ಬಿಟ್ಟು ನೋಡೋಂಗಾಯ್ತಲ್ಲ, ಅದೇ ಸಂತೋಷ ಕಣಮ್ಮ. ನಿಜ ಹೇಳ್ಬೇಕಂದ್ರೆ ನಾನು ಪುಣ್ಯನೇ ಮಾಡಿದ್ದೆ ಅಂತ ಕಾಣಿಸುತ್ತೆ. ನನಗೀಗ ನೋಡೋದಕ್ಕೆ ಕಾಣಿಸ್ತಾ ಇದ್ದೇನಾ? ಇಲ್ಲಿರೋ ಜನ ಎಲ್ಲರೂ ನನಗೆ ಕಾಣಿಸ್ತಿದ್ದಾರೆ. ಕುರುಡಿಯಾಗಿದ್ದೀನಿ ನನ್ನ ಜೀವನದಲ್ಲಿ. ಇನ್ನೂ ಬೆಳಕಾಗಿ ಬಂದು ನನ್ನ ಕಣ್ಣನ್ನು ನೀಡ್ಬಿಟ್ರಿ. ಜಯ, ಇದೇ ರೀತಿ ಬಾಳ್ನಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀನ್ ಬಾಳ್ಬೇಕು ಕಣಮ್ಮ. ಹಾ, ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳಾದ್ರೂ ಪರವಾಗಿಲ್ಲ. ನೋಡಿ, ಈ ಸತಿ ಸಂಸಾರದ ಜ್ಯೋತಿಯಂತೆ ಈ ಮನೆನ ಬೆಳಗುವಂತ ಹೆಣ್ಮಗಳಾಗಿ ಬಾಳಿ ಬದುಕ್ತೀನಿ. ಜಯ, ಬಾರಮ್ಮ, ಇದೇ ರೀತಿ ಎಷ್ಟೇ ಕಷ್ಟಗಳು ಬಂದ್ರು ಧೈರ್ಯವಾಗಿ ಎದುರಿಸಿ ಬಾಳ್ಬೇಕಮ್ಮ. ಮುತ್ತೈದ ಸ್ಥಾನಕ್ಕೆ ಬೆಲೆ ಕೊಟ್ಟು ನೀನು ಬಾಳಿದೀಯ. ಈ ಮನೆಯ ಬೆಳಗಿದ ಜ್ಯೋತಿ ಕಣಮ್ಮ. ನೀನು ಸಂಸಾರದ ಜ್ಯೋತಿಯು ನೀನೇ ಕಣಮ್ಮ. ಸಂಸಾರದ ಕಣ್ಣಂತೆ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ, ನೀನಾಗಬೇಕು ತಂಗಿ. ಇದು ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ.